ಹೆಡ್ಡಿಂಗ್ ಆಸ್ ಅ ಆಪರೇಷನ್ಸ್. ಆಪರೇಷನ್ಸ್ ಅಂದ್ರೆ ಏನ್ರಿ ಸರ್ ಅಂತಂದ್ರೆ ಆಲ್ರೆಡಿ ಯು ಲರ್ನ್ಟ್ ಸಮ್ ಆಫ್ ದಿ ಬೇಸಿಕ್ ಆಪರೇಷನ್ಸ್, algebraic operations. Which are the algebraic operations you well known please? Basic operations ಯಾವ್ಯಾವ್ರಿ ನಿಮಗೆ ಗೊತ್ತಿದ್ದು? ಒಂದತ್ತೆ ಹಿಡಿದೇ ಸ್ಟಾರ್ಟ್ ಮಾಡಿರ್ತೀವಿ, ಒಂದತ್ತೆ ಎರಡನೇ ಹಿಡಿದೇ ಸ್ಟಾರ್ಟ್ ಮಾಡಿರ್ತೀರಿ. ಯಾವ್ಯಾವ್ರಪ್ಪ ಬೇಸಿಕ್ ಆಪರೇಷನ್ಸ್? ಸಿಂಪಲ್ ಫಸ್ಟಿಗೆ ಗೊತ್ತಿದ್ದಿದ್ದು ಎಲ್ಲರಿಗೆ. ಈಗ 2 ಇದೆ, ಓಕೆ, ಇನ್ನೊಂದೆರಡು ಕೂಡಿಸ್ಬೇಕಾಗಿರ್ತದ. ಅವಾಗ ಏನಂತೀರಿ? 2 + 2 ಟೋಟಲ್ ಎಷ್ಟು ಅಂತ ಹೇಳ್ತೀರಿ? 4 ಅಂತ ಹೇಳ್ತೀರಿ. ವಿಚ್ ಆಪರೇಷನ್ ಇಟ್ ಈಸ್? ಏನಂತೀರ ಅಂತ ಆಪರೇಷನ್ಕ್ಕೆ? ವೆದರ್ ಯು ಆರ್ ಗೋಯಿಂಗ್ ಟು ಕಾಲ್ ಆಸ್ ಎ ಮಲ್ಟಿಪ್ಲಿಕೇಶನ್? ಎಸ್, ಎಡಿಷನ್, ಸಮೇಷನ್. ಓಕೆ, ಇಟ್ ಈಸ್ ಎಡಿಷನ್. ಇನ್ ದ ಸೇಮ್ ಫ್ಯಾಷನೇಟ್, ಸೊ ವಿ ಶಾಲ್ ಡೂ ದಟ್ ಎಡಿಷನ್ ಆಪರೇಷನ್ ಆಫ್ ಅ ಮೆಟ್ರೈಸಿಸ್ ಆಲ್ಸೋ ಬಿ. ಸೊ ಇದು ಎಷ್ಟು ಈಸಿ ಇದೆ ಮತ್ತಂತಂದ್ರೆ ನಿಮಗೆ ಹೊಳೆ ಕೂಡ್ಸೋದು ಕಳೆಯೋದು ಕಲಿಸ್ದಂಗೆ ನೋಡ್ರಿ, ಅಷ್ಟು ಸಿಂಪಲ್ ಇದೆ. ಈ ಚಾಪ್ಟರ್ 1 ಕಲ್ತ್ರಿ ಅಂದ್ರೆ ಟೋಟಲ್ 40 ಮಾರ್ಕ್ಸ್ ಯೂಸ್ ಇದೆ. ಯಾಕ್ರಿ ಸರ್ ಅಂತಂದ್ರೆ 4th ಚಾಪ್ಟರ್ ಯು ವಿಲ್ ಗೆಟ್ ಇಟ್ ವೆರಿ ಈಸಿಲಿ. 4th ಬಂತು ಅಂದರೆ 10th ಬರುತ್ತೆ, 10th ಬಂತು ಅಂದರೆ 11th ಬರುತ್ತೆ. ಎವರೇಜ್ ಉಷ್ಟು ಕೂಡಿಸಿ ಸೊ ಚೆಕ್ ಮಾಡಿದ್ರೆ ನಿಯರ್ಲಿ ಅರೌಂಡ್ 40 ಮಾರ್ಕ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್. ನೀವು ಮ್ಯಾಥಮೆಟಿಕ್ಸ್ ಪಾಸೇ ಆಗಿಬಿಟ್ರಿ, ತಲೆನೇ ಕೆಡಿಸೋದು ಅವಶ್ಯಕತೆ ಇಲ್ಲ. ಸರ್ ನಾ 100ಕ್ಕೆ 100 ತೊಗೋಬೇಕಂತೇಳಿ ಪ್ಲ್ಯಾನ್ ಹಾಕಿದ್ದೀನಿ ರೀ ಅಂತಂದ್ರೆ ಎಸ್, ಅಫ್ಕೋರ್ಸ್ ಇಟ್ ಈಸ್ ಪಾಸಿಬಲ್ ಟು ಸ್ಕೋರ್. ಆದ್ರೆ ಸ್ವಲ್ಪ ಹಾರ್ಡ್ ಎಫರ್ಟ್ ಬೇಕು ನೋಡ್ರಿ ವರ್ಕ್. ಸೊ ಲೆಟ್ ಅಸ್ ವಿ ಶಾಲ್ ಗೋ ಹ್ಯಾಡ್ ದಿ ಫಸ್ಟ್ ಆಪರೇಷನ್, ಎಡಿಷನ್ ಆಫ್ ಅ ಮೆಟ್ರೈಸಿಸ್. ಮೆಟ್ರೈಸಿಸ್ನ ಯಾವ ಥರ ನಾವು ಎಡಿಷನ್ ಮಾಡ್ತೀವಿ ಅನ್ನೋದು ವಿ ಶಾಲ್ ಡಿಸ್ಕಸ್ ದಟ್ ಎಡಿಷನ್ ಆಫ್ ಮೆಟ್ರೈಸಿಸ್. ಓಕೆ, ಕನ್ಸರ್ನ್ ಟು ದಿ ಎಡಿಷನ್ ಆಫ್ ಅ ಮೆಟ್ರೈಸಿಸ್. ಸೊ ಏನ್ರಿ ಸರ್ ಇದರದ್ದು ಮೀನಿಂಗ್ ಅಂತಂದ್ರೆ how we are going to add 2 matrices or 3 matrices, that we shall discuss here. ಈಗ ನಂಬರ್ ಸಿಂಪಲ್ ವೇದೊಳಗೆ ಹೇಳ್ಕೊಂಡು ಹೋಗ್ಬಿಡ್ತೀವಿ ನೋಡ್ರಿ. ಹೆಂಗ್ರಿ ಸರ್ ಅಂತಂದ್ರೆ 2ನ 5ನ ಎರಡು ಕೂಡಿಸ್ಬೇಕಾಗಿತ್ತಂದ್ರೆ 2 + 5 ಈಸ್ ಈಕ್ವಲ್ಸ್ ಟು ಎಷ್ಟು ಅಂತ ಹೇಳ್ತೀರಪ್ಪ? 7. ಹೌದಾ? ಇದೇ ಥರನೇ ಎರಡು ಮ್ಯಾಟ್ರಿಕ್ಸ್ ಇರ್ತಾವ್ರಿ. ಒಂದು ಎ ಮ್ಯಾಟ್ರಿಕ್ಸ್ ಅಂತ ಹೇಳಿ ಇರ್ತದ, ಇನ್ನೊಂದ್ರಿ ಸರ್ ಅಂತಂದ್ರೆ ಬಿ ಮ್ಯಾಟ್ರಿಕ್ಸ್. ಇವು ಎರಡೂನ ಯಾವ ಥರ ಕೂಡಿಸ್ತೀವಿ, ಹೌ ವಿ ಆರ್ ಗೋಯಿಂಗ್ ಟು ಆ್ಯಡ್ ಅಪ್ ದೀಸ್ ಟು ಸೊ ಮೆಟ್ರೈಸಿಸ್, ಲೆಟ್ ಅಸ್ ವಿ ಶಾಲ್ ಡಿಸ್ಕಸ್. ಸೊ ಅದ್ರದ್ದು ಪರ್ಫೆಕ್ಟ್ ಮೀನಿಂಗ್ ತಿಳಿಬೇಕಾಗಿತ್ತಂದ್ರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಫುಲ್ ಕ್ಲಾರಿಟಿ ಬರ್ತೈತೆ. ಅಲ್ಲಿವರೆಗೂ ಸ್ವಲ್ಪ ಮಟ್ಟಿಗೆ ಒಂದೆರಡು ಪಾಯಿಂಟ್ಸ್ ತೇರಿ ಹೇಳ್ಕೊಂಡು ಹೋಗಿರ್ತೀನಂತ ಲೆಟ್ ಅಸ್ ಟೇಕ್ ಇಟ್. ಇಫ್ ಎ ಈಸ್ ಈಕ್ವಲ್ಸ್ ಟು, ನಿನ್ನೆ ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ ಹೇಳಿದೇವಲ್ರಿ, ಸಿಂಪಲ್ ವೇದೊಳಗೆ ಹೆಂಗೆ ರಿಪ್ರೆಸೆಂಟೇಷನ್ ಮಾಡ್ತಿದ್ರಿ ಮ್ಯಾಟ್ರಿಕ್ಸ್? ಎ ಮ್ಯಾಟ್ರಿಕ್ಸ್ ಇತ್ತು ಅಂತಂದರೆ ದಟ್ ಈಸ್ ಶಾರ್ಟಾಗಿ ಹೇಳಿದೆ ನೋಡ್ರಿ, ಎ ಐ ಜೆ. ಓಕೆ, ದಟ್ ಈಸ್ ಎ ಐ ಜೆ. ನೆಕ್ಸ್ಟ್ ಸರ್ ಬಿ 1 ತೊಗೊಂಡ್ರಿ ಅಂತಂದರೆ ಅದನ್ನು ಹೆಂಗೆ ಬರೀತೀರಿ? ಯಾರಾದರೂ ನಿನ್ನೆ ಅಟೆಂಡ್ ಆದವ್ರು ಹೇಳ್ರಿ. ಅಟೆಂಡ್ ಆಗ್ಲಾರ್ದವ್ರು ಏನು ತಲೆ ಕೆಡಿಸ್ಕೋಬೇಡ್ರಿ, ಅಲ್ಲಿ ಹೆಂಗೆ ಹೇಳ್ತೈತ್ರಿ. ಎಸ್, ಇಟ್ ಈಸ್ ಡಿನೋಟೆಡ್ ಬೈ ಬಿ ಐ ಜೆ. ಓಕೆ, ಸ್ಮಾಲ್ ಲೆಟರ್ಸ್ ಯು ಹ್ಯಾವ್ ಟು ಯೂಸ್ ಫಾರ್ ದಿ ಎಲಿಮೆಂಟ್ಸ್, ಕ್ಯಾಪಿಟಲ್ ಲೆಟರ್ಸ್ ಫಾರ್ ದಿ ಇಂಡಿಕೇಶನ್ ಆಫ್ ದಟ್ ಮ್ಯಾಟ್ರಿಕ್ಸ್. ಇಷ್ಟು ತಿಳಿದಿತ್ತು ಅಂತಂದರೆ ಸೊ ದೇ ಆರ್ ದಿ 2 ಮೆಟ್ರೈಸಿಸ್, ಆಮ್ ಐ ರೈಟ್? ಸೊ ಆರ್ ಮೆಟ್ರೈಸಿಸ್. ಓಕೆ, ಅವು ಏನಿದ್ದಾವಲ್ಲ, ಸೊ 2 ಮೆಟ್ರೈಸಿಸ್ ಇದ್ದಾವಲ್ಲ, ಸೊ ಅವನ್ನ ನಾವು ಏನು ಮಾಡಬೇಕಾಗಿದೆ ಸರ್ ಅಂತ ವಿ ನೀಡ್ ಟು ಆ್ಯಡ್ ಅಪ್. ಮೆಟ್ರೈಸಿಸ್ ಆಫ್ ಎಂಥ ಆರ್ಡರ್ ಇರಬೇಕ್ರಿ ಸರ್ ಅಂತ? ಒಂದೇ ಆರ್ಡರ್ದು ಇರಬೇಕು, ಎರಡು ಸೇಮ್ ಆರ್ಡರ್ದು. ಇಲ್ಲಿ ಎಷ್ಟು ಇರ್ತದಲ್ಲ ಅದಕ್ಕೂ ಆರ್ಡರ್ ಅಷ್ಟೇ ಇರಬೇಕು. ಸೊ ದೆನ್ ಸೇಮ್ ಆರ್ಡರ್, ಓಕೆ, ದೇ ಆರ್ ಆಫ್ ಅ ಸೇಮ್ ಆರ್ಡರ್. ದೆನ್ ನಾವು ಹೆಂಗೆ ಮಾಡ್ಬೋದ್ರಿ ಸರ್ ಅಂತಂದ್ರೆ ವಿ ಕ್ಯಾನ್ ಆ್ಯಡ್ ಅಪ್ ದೋಸ್ ಟು, ಎ ಪ್ಲಸ್ ಬಿನ ನಾವು ಮಾಡ್ಬೋದು. ಅವಾಗ ಹೆಂಗೆ ಬರೀತೀರಿ ಸರ್ ಅಂತಂದ್ರೆ ದಿಸ್ ಒನ್ ಎ ಐ ಜೆ ಪ್ಲಸ್ ಇಲ್ಲೇನಿದೆಯಲ್ಲ ಅದನ್ನು ತೊಗೊಂಡು ಬಂದು ಬಿ ಐ ಜೆ. ಮ್ಯೂಟ್ ಮಾಡ್ಕೊಳ್ರಿ, ಅದು ಯಾರ್ದಪ್ಪ ಅದು? ಮ್ಯೂಟ್ ಮಾಡ್ಕೊರೋದು ವಿಕ್ಕಿ ವಿವೇಕ್. ಸೊ ಮ್ಯೂಟ್ ಯುವರ್ ಸೆಲ್ಫ್. ಓಕೆ, ಏನಾದರೂ ಡೌಟ್ ಇದೆ? ಸೊ ಏನಾದ್ರು ಡೌಟ್ ಇತ್ತಂದ್ರೆ ಅನ್ಮ್ಯೂಟ್ ಮಾಡ್ಕೋರಿ, ಅದರ್ವೈಸ್ ಕೀಪ್ ಇಟ್ ಇನ್ ಅ ಮ್ಯೂಟ್ ಮೋಡ್ ಸೊ ದಟ್ ವಿ ಶಾಲ್ ಡಿಸ್ಕಸ್ ಇಟ್ ವೆರಿ ಇಫೆಕ್ಟಿವ್ಲಿ. ಡೌಟ್ ಇದ್ದಾಗ ಕೇಳ್ರಿ. ಸೊ ದಿಸ್ ಈಸ್ ಎ ಪ್ಲಸ್ ಬಿ, ಹೌದು. ಸೊ ದಟ್ ಎ ಪ್ಲಸ್ ಬಿ ಈಸ್ ಆಲ್ಸೋ ಬಿ ಆಫ್ ಏನಾಗಿರ್ತದೆ ಸರ್ ಅಂತಂದ್ರೆ ಸೇಮ್ ಆರ್ಡರ್ದಾಗಿರ್ತದೆ ನೋಡ್ರಿ. ಅದನ್ನು ಏನು ಬರ್ತದಲ್ಲ ದಟ್ ಈಸ್ ಆಲ್ಸೋ ಬಿ ಆಫ್ ಅ ಸೇಮ್ ಆರ್ಡರ್. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದಟ್. ಆ್ಯಂಡ್ ಎ ಪ್ಲಸ್ ಬಿ ಏನು ಬರ್ತದಲ್ಲ ದಟ್ ಈಸ್ ಆಲ್ಸೋ ಬಿ ಆಫ್ ಸೊ ಸೇಮ್ ಆರ್ಡರ್ದೇ ಆಗಿರ್ತದೆ. ಈಸ್ ಆಲ್ಸೋ ಆಫ್ ಅ ಸೇಮ್ ಆರ್ಡರ್.
ಹೆಂಗ್ರಿ ಸರ್ ಇದು ಅಂತಂದ್ರೆ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತಿರ್ತೀವಲ್ಲ ಅವಾಗ ಕ್ಲಿಯರ್ ಆಗಿನೂ ಗೊತ್ತಾಗ್ತೈತ್ರಿ. ಓಕೆ, ಎಷ್ಟು ರೋಸ್ ಇದ್ದಾವೆ ಎಷ್ಟು ಕಾಲಮ್ಸ್ ಇದ್ದಾವಲ್ಲ, ಎಕಿರಲಿ ಬಿಕಿರಲಿ ಅಷ್ಟೇನು ಎ ಪ್ಲಸ್ ಬಿ ಮಾಡಿದಾಗನು ಬರ್ತೈತ್ರಿ, ಅದ್ರದ್ದು ಕಾಲಮ್ಸ್ ಆಗಲಿ ರೋಸ್ ಆಗಲಿ. ಸೊ ಲೆಟ್ ಅಸ್ ಸಿ ಹಿಯರ್ ಜನರಲ್ ರಿಪ್ರೆಸೆಂಟೇಷನ್ ನೆನಪಿದೆ ರೀ, ನಿನ್ನೆ 3x3 ಆರ್ಡರ್ ತೊಗೊಂಡಿರ್ತೀವಿ ನೋಡ್ರಿ, ಇಫ್ ಎ ಈಸ್ ಈಕ್ವಲ್ಸ್ ಟು. ಸೊ ಜನರಲ್ ಆಗಿ ನಿನ್ನೆ ರಿಪ್ರೆಸೆಂಟೇಷನ್ ಹೇಳಿದೆ ನಾನು, A11 ನೆಕ್ಸ್ಟ್ ಕ್ವಿಕ್ ಫಾಸ್ಟ್ A11 ನೆಕ್ಸ್ಟ್ ಇದು ಏನಂತ ಬರಿಲ್ರಿ, A12 ನೆಕ್ಸ್ಟ್ ಓಕೆ, ಇದು ನೆಕ್ಸ್ಟ್ ಒನ್ ರೋ ಮುಗೀತು, A21 A22 ಓಕೆ, ನೆಕ್ಸ್ಟ್ ಹಾ A33 ಓಕೆ. ಆರ್ಡರ್ ಎಷ್ಟು ಹೇಳ್ರಲ್ಲ, ಇದಕ್ಕೆ ಎಷ್ಟು ರೋಸ್ ಕಾಣಿಸ್ತಾವ ನೋಡ್ರಿ, 1 2 3 3 by 3 ಓಕೆ, ಯು ಹ್ಯಾವ್ ಟು ರೀಡ್ ಇಟ್ ಆಸ್ ಎ 3x3. ಸರಿ ಸರ್, ಸೇಮ್ ಟು ಸೇಮ್ ಬಿ ಒಂದು ಹೇಳ್ರಿ ಅಂತಂದ್ರೆ ಲೆಟ್ ಅಸ್ ಟೇಕ್ ಫಾರ್ ದಿ ಬಿ ಮ್ಯಾಟ್ರಿಕ್ಸ್, ಅದ್ರದ್ದು ಹೇಳ್ರಪ್ಪ ಯಾರು ಒಬ್ರು, B11 ಹಾ B12 ನೆಕ್ಸ್ಟ್ ಹಾ ನೆಕ್ಸ್ಟ್ ರೀ ಫಾಸ್ಟ್ ಹೋಗ್ಲಿ, ಹಾ ನೆಕ್ಸ್ಟ್ ರೀ B31 B32 B33, ದಟ್ ಈಸ್ ಆಲ್ಸೋ ಬಿ ಆಫ್ 3x3 ಮ್ಯಾಟ್ರಿಕ್ಸ್. ಸರಿ ಸರ್, ಅವಾಗ ನಾವು ಏನು ಮಾಡಬೇಕಾಗಿದೆ ಅಂತಂದ್ರೆ ದೆನ್ ವಿ ನೀಡ್ ಟು ಡೂ ದಿ ಎಡಿಷನ್ ಆಫ್ ದೋಸ್ ಟು, ಎ ಪ್ಲಸ್ ಬಿನ ಫೈಂಡ್ ಔಟ್ ಮಾಡಬೇಕಾಗಿದೆ. ಇದು ಸ್ವಲ್ಪ ಪರ್ಫೆಕ್ಟಾಗಿ ಕಲ್ತ್ಕೊಳ್ರೆ 40th ಕ್ವಶನ್ದಾಗ 5 ಮಾರ್ಕ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಕಾನ್ಸೆಪ್ಟ್. ಓಕೆ, ಇದು ಈ ಸದ್ದು ಇವತ್ತಿನ ಕ್ಲಾಸ್ ಏನು ಎಕ್ಸಾಮ್ಗೆ ಬೀಳಾರ್ದೆ ಇರ್ಬೋದು, ಬಟ್ ಟು ಸಾಲ್ವ್ 5 ಮಾರ್ಕ್ಸ್ 40th ಕ್ವಶನ್ ಇನ್ ಯುವರ್ ಮೇನ್ ಎಕ್ಸಾಮಿನೇಷನ್, ಸೊ ದಿಸ್ ಕಾನ್ಸೆಪ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. Okay, let us we shall demonstrate how we are going to add up those two matrices. Okay, A plus B. A ಏನಿದೆಯಪ್ಪ ಇದನ್ನೇ ಇಲ್ಲಿ ಬರಿತೀವಿ ನೋಡ್ರಿ, ಫಾಸ್ಟ್ ಹೇಳ್ಬಿಡ್ರಿ, so that we shall go ahead there at faster rate. So A11 A12 A13. Okay, this is the A matrix. So next row it is A21 A22 A23. Similarly, if you extend further, so A31 A32 A33 ಪ್ಲಸ್ ಸರ್ ಬಿ ರೀ ಇಲ್ಲೇ ಐತಲ್ಲ, ಇದನ್ನೇ ಇಲ್ಲಿ ಬರೆದಿರುತ್ತೆ ನೋಡ್ರಿ, B11 B12 B13. ಸೊ ವಿ ಆರ್ ಆ್ಯಡಿಂಗ್ ದೀಸ್ ಟು. ಓಕೆನಾ, ಸ್ವಲ್ಪ ಫಾಸ್ಟ್ ಹೋಗಲಿ, ನೀವು ಬರ್ಕೋದು ನೀಟಾಗೆ ಬರ್ಕೊಂಡು ಬಿಡ್ರಿ ಅದು. ಸೊ B21 B22 B23 ನೆಕ್ಸ್ಟ್ ಸರ್ ಅಂತಂದ್ರೆ B31 B32 B33. ಹಾಂ, ಮುಂದೆ ಯಾರಾದರೂ ಹೇಳ್ತೀರೇನ್ರಿ ಹೆಂಗೆ ಅಂತ ಅನ್ನೋದು, ಯಾರು ಇಮ್ಯಾಜಿನೇಷನ್ ಮಾಡಿರಿ, ವಾಟ್ ಹೌ ಐ ಆಮ್ ಗೋಯಿಂಗ್ ಟು ಆ್ಯಡ್ ಅಪ್ ದೋಸ್ ಟು? ಕುಲಕರ್ಣಿ ಹೇಳ್ಬೋದ್ರಿ ಹೆಂಗೆ ಆ್ಯಡ್ ಮಾಡ್ತಿರೋದು ಅಂತೇಳಿ? ಓಕೆ, ಅದನ್ನು ಸ್ವಲ್ಪ ಸಿಸ್ಟಮೆಟಿಕ್ಲಿ ಇಲ್ಲಿದಿಂದ ಬರೆದಿರ್ತೀವಿ ನೋಡ್ರಿ. ಓಕೆ, ಲೆಟ್ ಅಸ್ ಸಿ ಹಿಯರ್. ಭಾಳ ಸಿಂಪಲ್ ವೇದೊಳಗೆ ತಿಳಿಸೋದಾದ್ರೆ ಇದು ಏನಿದ್ದಾವಲ್ಲ ಇಲ್ಲಿ, ಸೊ ಈ ಮೂಲಿದ ಎಲಿಮೆಂಟ್ ಇದೇ ಮೂಲಿದ್ದು ಕಾರ್ನರ್ ಟು ಕಾರ್ನರ್ ಇದ್ರದ್ದೇ, ಇದಕ್ಕೆ ರೆಸ್ಪೆಕ್ಟಿವ್ ನಂಬರ್ಸ್ ನೋಡ್ರಿ, ಇಲ್ಲಿ A11 ಇದೆ ಅಂದ್ರೆ B11ದೇ ತೊಗೊಂಡು ಬಂದು ಆ್ಯಡ್ ಮಾಡ್ಬೇಕು. ಹೆಂಗ್ರಿ ಸರ್ ತೋರಿಸ್ರಿ ಅದು ಅಂತಂದ್ರೆ A11 ಪ್ಲಸ್ B11. ಈಗ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಅಲ್ಲಿ ನಂಬರ್ ಇರ್ತದೆ, ಅವೆರಡು ಕೂಡಿಸೋದು. ಸರ್ ಇದೇನು ನಾವು ಬರಿಬೇಕೇನು ಡೈರೆಕ್ಟ್ ಬರೋದು ನಡೀತದೆ ಅಂದ್ರೆ 2 + 3 5 ಅಂತೇಳಿ ನೀವು ಡೈರೆಕ್ಟು ಬರಿಬೋದು, 2 + 3 ಅಂತೇಳಿ ಬರೋದು ನೆಕ್ಸ್ಟ್ ಸ್ಟೆಪ್ಪಿಗೂ ಬರಿಬೋದು ನೋಡ್ರಿ, ಅದು ಮುಂದೆ ಹೇಳೋಣ ಅಂತ. ಸೊ ಅದೇ ಥರನೇ ಇಲ್ಲಿ ಹೇಳ್ರಲ್ಲ ಈ ಸದ್ದು, ಹಾಗಾದ್ರೆ ಅಂಡರ್ಸ್ಟ್ಯಾಂಡ್ ಆಗಿತ್ತಂದ್ರೆ ಕ್ವಿಕ್. ಹಾಂ ನೆಕ್ಸ್ಟ್ ರೀ B13 ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ನ ನೀವು ಆ್ಯಡ್ ಮಾಡ್ಕೋತ ಹೋಗಿಬಿಡೋದು ನೋಡ್ರಿ ಅಷ್ಟೇ. ಓಕೆ, ನೆಕ್ಸ್ಟ್ ಹೇಳ್ರಪ್ಪ, ಇದು 1ನೇ ರೋ ಮುಗೀತು. ನೆಕ್ಸ್ಟ್ ರೋ ಯು ಕ್ಯಾನ್ ಶಿಫ್ಟ್ ಇಟ್ ಟು ದ ಹಾಂ ನೆಕ್ಸ್ಟ್ ಹೋಗ್ಲಿ ಹಂಗೆ, ಹಾಂ ನೆಕ್ಸ್ಟ್ ಹೋಗ್ಲಿ. ಓಕೆ, ಈ ಸದ್ದು ನಾನೇ ಸುಮ್ ಹೇಳ್ಕೊತ ಹೋದ್ನಿ ಅಂದ್ರೆ ಸ್ಕ್ರೀನ್ದಾಗ ಹೇಳ್ದಂಗೆ ಆಗ್ತೈತದು. ಹಾಂ ನೆಕ್ಸ್ಟ್ ಹೇಳ್ರಿ A31 ಇದು B31. ಹಾಂ ಹೇಳ್ರಿ ಕ್ವಿಕ್. ನೆಕ್ಸ್ಟ್ ಹಾಂ ಹೋಗ್ಲಿ. ಓಕೆ, ಎಷ್ಟಾಯ್ತು ಅಂತಂದ್ರೆ ಇದ್ರಾಗ ಏನೂ ಇಲ್ಲ. ಇದು ಸರ್ ಆರ್ಡರ್ 3x3, ಇದನ್ನು ನೋಡ್ಕೋರಿ. ಈಗ 1ನೇ ರೋ 2ನೇ ರೋ 3ನೇ ರೋ ಅಂದ್ರೆ 3 rows ಆರ್ ದೇರ್. ಸರ್ 1ನೇ ಕಾಲಮ್ 2ನೇ ಕಾಲಮ್ 3ನೇ ಕಾಲಮ್ ರೀ, 3 columns ಆರ್ ದೇರ್. ಸೊ ಏನಂತ ಹೇಳಿದೆ ನಾನು, ದಟ್ A + B ಈಸ್ ಆಲ್ಸೋ ಬಿ ಆಫ್ ಅ ಸೇಮ್ ಆರ್ಡರ್ ಅಂತ ಹೇಳಿದೆ, ಬಂತಲ್ರಿ ಮತ್ತೆ 3x3ನೇ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಏನ್ರಿ ಸರ್ ಅಂತಂದ್ರೆ
ಎ ಪ್ಲಸ್ ಬಿ. ಇದು ಜನರಲ್ದೊಳಗೆ ಹೇಳಿದೆ ನಾ. ಇನ್ ಜನರಲ್ ಹೆಂಗೆ ಮಾಡ್ತೀರಿ ಅದು ಏನ್ಯಾಕೆ ನಂಬರ್ ಇರ್ಲಕ್ಕ. ಇನ್ ಜನರಲ್ ಹೌ ಯು ಆರ್ ಗೋಯಿಂಗ್ ಟು ಆ್ಯಡ್ ಅಪ್ ಎನಿ ಟು ಮೆಟ್ರೈಸಿಸ್. ಓಕೆ, ಕ್ಲಿಯರ್ ಆಯ್ತಾ ಇಷ್ಟು? ಸೊ ಇಫ್ ಇಟ್ ಈಸ್ ಪರ್ಫೆಕ್ಟ್ ದೆನ್ ವಿ ಶಾಲ್ ಗೋ ಹೈಡ್ ದಿ ಪ್ರಾಬ್ಲಮ್ಸ್. ಇದ್ರ ಮ್ಯಾಲ ಪ್ರಾಬ್ಲಮ್ಸ್ ಹೋಗೋಣ. ಅದು ಹೋಗೋಕ್ಕಿಂತ ಮೊದಲ ಒಂದು ನೋಟ್ ಕೊಡ್ತೀನಿ, ಅದು ಸಿ ಇ ಟಿಗೆ ಅದು ಭಾಳ ಇಂಪಾರ್ಟೆಂಟ್ ನೋಡ್ರಿ. JEE CET ಏನಂತಿರಲ್ಲ, ಮ್ಯಾಥಮೆಟಿಕ್ಸ್ ಬ್ಯಾಕ್ಗ್ರೌಂಡ್ ಇದ್ದಿದ್ದು. ಸೊ ಅದಕ್ಕೆ ಬೇಕಾಗ್ತೈತಿದು. ಏನ್ರಿ ಸರ್ ಅಂತಂದ್ರೆ ಇಲ್ಲಿ ಹೇಳಿದ್ದೆ ನಾನು ಒಂದು ಏನಪ್ಪ ಅಂದ್ರೆ ಸೇಮ್ ಆರ್ಡರ್ಸ್ ಇದ್ರೆ ಮೆಟ್ರೈಸಿಸ್ ಕ್ಯಾನ್ ಬಿ ಆ್ಯಡೆಡ್ ಅಂತೇಳಿ. ಸರ್ ಡಿಫ್ರೆಂಟ್ ಇದ್ದು ಅಂದ್ರೆ ರೀ ದಟ್ ಈಸ್ ನಾಟ್ ಪಾಸಿಬಲ್, ಕೆನಾಟ್ ಬಿ ಆ್ಯಡೆಡ್. ಓಕೆ, ಅದನ್ನೇ ನೋಟ್ ಬರ್ಸಿರ್ತೀನಿ ಅಂತ ತೋಳ್ರಿ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ದೊಳಗೆ. ಟು ಮೆಟ್ರೈಸಿಸ್, ಓಕೆ, ಟು ಮೆಟ್ರೈಸಿಸ್ ಆಫ್ ಏನ್ರಿ ಸರ್ ಅಂತಂದ್ರೆ ಡಿಫ್ರೆಂಟ್ ಆರ್ಡರ್ಸ್ ಇದ್ದಿದ್ದನ್ನ ನಾವೇನು ಮಾಡಕ್ಕೆ ಬರಲ್ಲ ಅಂತ ಹೇಳಿದೆ. ಡಿಫ್ರೆಂಟ್ ಆರ್ಡರ್ಸ್ ಕೆನ್ ನಾಟ್ ಬಿ ಆ್ಯಡೆಡ್, ದಟ್ ಈಸ್ ನಾಟ್ ಪಾಸಿಬಲ್ ಟು ಆ್ಯಡ್ ಅಪ್ ಅಂತ. ಕೆನಾಟ್ ಬಿ ಆ್ಯಡೆಡ್. ಇದನ್ನು ಸ್ವಲ್ಪ ಲಕ್ಷ್ಯ ಇರಲಿ. ಸೊ ಕ್ಲಿಯರಾಗಿ ಅಟೆನ್ಷನ್ ಇರಲಿ ಈ ಪಾಯಿಂಟ್ ಮೇಲೆ. ಸೊ ಅವ ಏನಪ್ಪ ಅಂತಂದ್ರೆ ಇಲ್ಲಿ 3/3 ಕೊಟ್ಟು ಒಂದು 2/3 ಕೊಟ್ಟಿದ್ದಾನಂದ್ರೆ ಸ್ಟೇಟ್ ಫಾರ್ವರ್ಡ್ ಬರೆದು ಬಿಡ್ದು, ದಟ್ ಈಸ್ ನಾಟ್ ಪಾಸಿಬಲ್ ಟು ಆ್ಯಡ್ ಅಪ್ ಅಂತ. ಹಂಗೇನು ಕೊಡಂಗಿಲ್ಲ ನಿಮ್ಗೆ ತೇರಿಗೆ, ಬಟ್ ಸಿ ಟಿಗೆ ಅದು ಕೇಳ್ತಾ ಇರ್ತಾನೆ ಅಂತವೇ. ಸೊ ಆ ಟೈಮ್ದೊಳಗೆ ವಿಚಾರ ಮಾಡಕತ್ತಿರಂತ. ಸೊ ಎಷ್ಟು ಪರ್ಫೆಕ್ಟ್ ಆಯ್ತು ಎಷ್ಟು ತೇರಿ, ಇಷ್ಟೇ ತೇರಿ ಸಾಕ್ರಿ. ಅದಕ್ಕೆ ಪ್ರಾಬ್ಲಮ್ಸ್ ಆರಾಮ್ಸೆ ನೀವೇ ಹೇಳ್ತೀರಾ, ನಿಮ್ಮ ಬೈಲೇನೆ ಆನ್ಸರ್ ಹೇಳಿಸ್ಕೋತ ಹೋಗ್ಬಿಡ್ತೀನಿ. ನಾನು ಬಿಡಿಸ್ಕೋತ ಕೂತೀನಿ ಅಂದರೆ ನೀವು ತಿಳಿತು ಬಿಡ್ತು ಅನ್ನಂಗೆ ಡೌಟ್ ಬರ್ತೈತೆ. ಸೊ ಇಫ್ ಯು ಆನ್ಸರ್ ದೆನ್ 100% ನಿಮಗೆ ತಿಳಿದಲ್ಲೇ ನೀವು ಆನ್ಸರ್ ಹೇಳಿರ್ತೀರಿ. ಓಕೆ, ದೇರ್ ಇಸ್ ನೋ ಡೌಟ್ ಎಟ್ ಆಲ್. ಸೊ ಐ ವಿಲ್ ಮೂವ್ ಟು ದ ನೆಕ್ಸ್ಟ್ ನ್ಯೂ ಸೀಟ್. ಎಲ್ಲರೂ ಇಷ್ಟು ಬರ್ಕೊಂಡ್ರೆ ಇಷ್ಟು ತೇರಿ ಇನಫ್. ಲೆಟ್ ಅಸ್ ಗೋ ಟುವರ್ಡ್ಸ್ ದ ನ್ಯೂ ಸೀಟ್. ಸೊ ಇದ್ರ ಮೇಲೆ ಏನಂತ ಹೆಡಿಂಗ್ ಹಾಕೊಂಡ್ರಿ ಸರ್ ಅಂತಂದ್ರೆ ಪ್ರಾಬ್ಲಮ್ಸ್ ಆನ್ ಎಡಿಷನ್ ಆಫ್ ಮೆಟ್ರೈಸಿಸ್ ಅಂತೇಳಿ ಹೆಡಿಂಗ್ ಹಾಕೊಳ್ರಿ. ಸೊ ಪ್ರಾಬ್ಲಮ್ಸ್ ಆನ್ ಎಡಿಷನ್ ಆಫ್ ಮೆಟ್ರೈಸಿಸ್. So how we are going to add the matrices? So that we shall solve this some problems here. Let us take the first one. So first one ತಗೊಳ್ರಿ. ಯಾವ್ದು ಸರ್ ಅಂತಂದ್ರೆ if A is equals to, if matrix A is equals to ಏನಂತ ಕೊಟ್ಟಿದ್ದಾನ್ರಿ ಸರ್ ಅಂತಂದ್ರೆ that he has given 3 4 2. ಇದು A ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನ್ರಿ. ಸೊ ನೆಕ್ಸ್ಟ್ ರೋ ಫಸ್ಟ್ ರೋ ಬರೆಯೋದು. ನೆಕ್ಸ್ಟ್ ಅಂತಂದ್ರೆ 4 6 8 he has given. ನೆಕ್ಸ್ಟ್ ಸರ್ ಅಂತಂದ್ರೆ 1 9 5. ಇದ್ರದ್ದು ಆರ್ಡರ್ ಅವ ಕ್ವಶನ್ದೊಳಗೆ ಬರಂಗಿಲ್ಲ, ನೀವು ನೆಕ್ಸ್ಟ್ ಗಿವನ್ ಡೇಟಾದೊಳಗೆ ಬರಿಬೇಕು ನೋಡ್ರಿ. ಈ ಸದ್ದ ಆರ್ಡರ್ ಇಲ್ಲಿ ಕೊಟ್ಟಿರಲ್ಲ ಅವ. ಸೊ ಎರಡನೇದು ಏನು ಕೊಟ್ಟಿದ್ದಾನ್ರಿ ಸರ್ ಅಂತಂದ್ರೆ ದಟ್ ಬಿ ಹಿ ಹ್ಯಾಸ್ ಗಿವನ್ 1 3 2. ಓಕೆ, 1 3 2. ನೆಕ್ಸ್ಟ್ ಸರ್ ಅಂತಂದ್ರೆ 1 2 4. ನೆಕ್ಸ್ಟ್ ಸರ್ ಅಂತಂದ್ರೆ 3 4 5. ಸೊ ಹಾಗಾದ್ರೆ ಏನಾರು ಕೇಳಿದಾನ್ರಿ ಸರ್ ಅಂತಂದ್ರೆ ದೆನ್ ಫೈಂಡ್ ಎ ಪ್ಲಸ್ ಬಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ನೀವು ಎ ಪ್ಲಸ್ ಬಿ ಕಲ್ತಿರ ತಿಳ್ಕೊರಿ, ನೆಕ್ಸ್ಟ್ ಎ ಮೈನಸ್ ಬಿ ಕಲಿಸೋದೇ ಬೇಡ, ತಾನೇ ಬರ್ತೈತಿ. ಸೊ ಅದಕ್ಕೆ ಇದೊಂದು ಪರ್ಫೆಕ್ಟ್ ಕಲೀರಿ. ಓಕೆ, ಲರ್ನ್ ಇಟ್ ಇಫೆಕ್ಟಿವ್ಲಿ. ಸೊ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಫರ್ದರ್ ಡಿಫರೆನ್ಸ್. ಏನಂತೇಳಿ ಕ್ವಶನ್ ಎಲ್ಲರಿಗೂ ಕ್ಲಿಯರ್ ಆಯ್ತು? ಸೊ ಎ ಮ್ಯಾಟ್ರಿಕ್ಸ್ he has given, B matrix he has given, then he has asked to 3/3 matrix. Okay, let us we shall mention that. ಇದೊಂದು ಅಗ್ದಿ ನೀಟಾಗಿ ಬೆಸ್ಟ್ ವೇದೊಳಗೆ ತಿಳಿಸ್ಬಿಡ್ತೀನಂತ ನೋಡ್ರಿ, ಮುಂದಿನ ನೀವೇ ಹೇಳ್ಕೊತ ಹೋಗ್ತೀರಿ ಫಾಸ್ಟಾಗೆ. ಸೊ ಎ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾನ್ರಿ ಸರ್ ಅಂತಂದ್ರೆ ದಟ್ ಎ ಮ್ಯಾಟ್ರಿಕ್ಸ್ he has given, ಸೊ ದಟ್ ಈಸ್ 3 4 2. ನೆಕ್ಸ್ಟ್ 4 6 8. ನೆಕ್ಸ್ಟ್ 1 9 5. ಯು ಮೆನ್ಷನ್ ಇಟ್ಸ್ ಆರ್ಡರ್ ಎಷ್ಟು ಇದ್ರದ್ದು? ವಾಟ್ ಇಸ್ ದ ಆರ್ಡರ್ ಆಫ್ ದಿಸ್? ಕ್ವಿಕ್. 3/3 matrix. ದಟ್ ಈಸ್ ಆಫ್ 3/3. ನೆಕ್ಸ್ಟ್ ಸರ ಬಿ ಒಂದು ಕೊಟ್ಟಿದ್ದಾನ್ರಿ ಅಂದ್ರೆ ಅದನ್ನು ಬರೀರಿ, ಅದರದ್ದು ಆರ್ಡರ್ ಹೇಳಕತ್ತೀರಂತ. ಲೆಟ್ ಅಸ್ ಟೆಲ್ ಇಟ್ ಅಟ್ ಫಾಸ್ಟ್. ಸೊ 1 3 2. ನೆಕ್ಸ್ಟ್ ಸರ್ 1 2 4. ನೆಕ್ಸ್ಟ್ 3 4 5. ಓಕೆ, ಇದರದ್ದು ಆರ್ಡರ್ ಬಂದ್ಬಿಟ್ಟು ಸೊ ದಟ್ ಈಸ್ ಆಫ್ 3/3 ಓನ್ಲಿ. ಸರ್ ಅವ ಏನಾರು ಕೇಳಿದಾನ್ರಿ ಅಂದ್ರೆ ಎ ಪ್ಲಸ್ ಬಿ ಏನು ಕೇಳಿದಾನಲ್ಲ, ದ್ಯಾಟ್ ವಿ ಶಾಲ್ ಡೂ ಹಿಯರ್ ನಾವು ಎ ಪ್ಲಸ್ ಬಿ.
ಸೊ ಎ ಏನು ಕೊಟ್ಟಿದ್ದಾನಲ್ಲ ಇದೇ ಡೇಟಾನ ಇಲ್ಲಿ ಬರೆದಿರುತ್ತೆ ನೋಡ್ರಿ. ದ ಸೇಮ್ ಮ್ಯಾಟ್ರಿಕ್ಸ್ ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಹಿಯರ್. 3 is 4 2. ಓಕೆ, ನೆಕ್ಸ್ಟ್ 4 6 8. ನೆಕ್ಸ್ಟ್ 1 9 5 ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಇರ್ಸರತ್ತ ಇಲ್ಲೇ ಐತೆ ನೋಡ್ರಿ. ದಟ್ ಈಸ್ 1 3 2. ನೆಕ್ಸ್ಟ್ 1 2 4. ನೆಕ್ಸ್ಟ್ ಸರ 3 4 5. ಸೊ ಈ ಸದ್ದ ಒಂದು ಸ್ಟೆಪ್ ಬರೆಸ್ತೀನಿ, ಅದನ್ನೇನು ಕಂಪಲ್ಸರಿ ಬರಿಬೇಕೇನ್ರಿ ಸರ್ ನಾವು ಎಕ್ಸಾಮ್ದೊಳಗೆ ಅಂತಂದ್ರೆ ದಟ್ ಚಾಯ್ಸ್ ಈಸ್ ಯುವರ್ಸ್, ಡಿಪೆಂಡ್ಸ್ ಆನ್ ಯುವರ್ ಲೆವೆಲ್. ನಿಮಗೆ ಹೆಂಗೆ ಎಡಿಷನ್ದು ಇರ್ತೈತಲ್ಲ ಅದರ ಲೆವೆಲ್ ಮೇಲೆ ಡಿಪೆಂಡೆನ್ಸಿ ಇರ್ತೈತಿ. ಬಟ್ ಈ ಪ್ರಾಬ್ಲಮಿಗೆ ಬರ್ಕೊಳ್ರಿ ಎಲ್ಲರೂ. ಹೆಂಗ್ರಿ ಸರ್ ಅಂತಂದು 3 + 1 ಡೈರೆಕ್ಟಾಗಿ 4 ಅಂತೇಳಿ ಬರಿಬೇಡ್ರಿ. ನೆಕ್ಸ್ಟ್ ಮುಂದಿನ ಪ್ರಾಬ್ಲಮ್ಸ್ದೊಳಗೆ ಅದು ಡೈರೆಕ್ಟ್ ಬರೋಕೈತ್ರಿ ಅಂತ. 3 + 1. ನೆಕ್ಸ್ಟ್ ಅಪ್ಪ ಪಾಸ್ಟ್ 4 + 3. ನೆಕ್ಸ್ಟ್ ಕ್ವಿಕ್ 2 + 2. ಎಲ್ಲರಿಗೂ ಗೊತ್ತಾಗ್ಲಿಕ್ಕತ್ತದ? ಜಸ್ಟ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್. ಓಕೆ, ನೆಕ್ಸ್ಟ್ 4 + 1 6 + 2. ನೆಕ್ಸ್ಟ್ ಕ್ವಿಕ್ 8 + 4. ನೆಕ್ಸ್ಟ್ ಹೋಗ್ಲಿ 1 + 3. ನೆಕ್ಸ್ಟ್ 9 + 4. ಓಕೆ, ನೆಕ್ಸ್ಟ್ 5 ಓಕೆ. ಸೊ ಇದು ಈ ಸ್ಟೆಪ್ ನಿಮಗೆ ಎಕ್ಸಾಮ್ದೊಳಗೆ ಆಪ್ಷನಲ್. ನೀವು ಬರಿಬೋದು, ಡೈರೆಕ್ಟ್ ಆದರೂ ಹೇಳ್ಬೋದು ಆನ್ಸರ್. ಈ ಸದ್ ಕೂಡಿಸಿ ಹೇಳ್ಬಿಡ್ರಿ, ಮುಗಿದು ಹೋಯ್ತು. 3 + 1 ಎಷ್ಟು? 3 + 1 4. ನೆಕ್ಸ್ಟ್ ಕ್ವಿಕ್ ಹೋಗ್ಲಿ 7. ನೆಕ್ಸ್ಟ್ 4 5. ನೆಕ್ಸ್ಟ್ 6 + 2 8. ನೆಕ್ಸ್ಟ್ 12. ಓಕೆ, ನೆಕ್ಸ್ಟ್ ಹಿಯರ್ 1 + 4 4 13 10. ಆರ್ಡರ್ ಎಷ್ಟು ಬಂತ ಹೇಳ್ರಿ ಇದ್ರದ್ದು? ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್? ದಟ್ ಈಸ್ ಆಫ್ 3/3 ಓನ್ಲಿ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ A + B. ಏನು ಟಫ್ ಅದ್ರಿ ಇದು ಪ್ರಾಬ್ಲಮ್? ಈಸ್ ಇಟ್ ಟಫ್? ತಿಳಿತಾ ಪರ್ಫೆಕ್ಟ್ ಆಗಿ? ಎಷ್ಟು ಯಾರಿಗಾದ್ರೂ ಏನೇ ಡಿಫಿಕಲ್ಟಿ? ಎಸ್ ಕುಲಕರ್ಣಿ, ಪರ್ಫೆಕ್ಟ್ ಆಗಿದೆ ರೀ? ಓಕೆ, ಸೊ shall we go ahead the next problem? So once more you can see everyone, just highlights I am going to give about this problem, and thereafter I will switch to the next problem. ಸೊ ಏನು ಕೊಟ್ಟಿದ್ದ ಏನು ಅನ್ನೋದು ಇದು ಸಮರೈಸೇಷನ್ ಹೇಳ್ಕೊಂಡು ಸಮರಿ ಹೇಳ್ಕೊಂಡ್ಬಿಟ್ಟು ನೆಕ್ಸ್ಟ್ ಹೋಗೋಣ ಅಂತ. ಫಸ್ಟ್ ಆಫ್ ಆಲ್ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನ, ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನ. ಅವು ಎರಡನ್ನೂ ನಾವು ಕೂಡಿಸ್ಬೇಕಾಗಿದೆ. ವಿ ನೀಡ್ ಟು ಆ್ಯಡ್ ಅಪ್ ದೋಸ್ ಟು. ಓಕೆ, ಫಸ್ಟ್ ಅದ್ರದ್ದು ಆರ್ಡರ್ ಬರೀರಿ, ಇದ್ರದ್ದು ಆರ್ಡರ್ ಬರೀರಿ, ಎದು ಮತ್ತು ಬಿದು. Once they are of same order, then you go ahead for the addition of two matrices. So A is here plus B is here. Corresponding elements you need to add up. Careful ಆಗಿ elements ನ add ಮಾಡಬೇಕಾ. This 3 + 1 4 + 3. ಇದು ಈ ಸ್ಟೆಪ್ ಮುಂದಿನ ಪ್ರಾಬ್ಲಮ್ದೊಳಗೆ ಸ್ಕಿಪ್ ಮಾಡಿಬಿಡ್ತದ. ಸೊ ಅದನ್ನು ಸ್ಟೆಪ್ ಬರೆಯಕ್ಕೆ ಹೋಗಂಗಿಲ್ಲ. ಹೀಗೆ ಪರ್ಫೆಕ್ಟ್ ಆಗಿ ತಿಳ್ಕೊಳ್ರಿ. 4 ದಟ್ ಈಸ್ 2 + 2. ನೆಕ್ಸ್ಟ್ ಸರ್ 4 + 1 ಅಂದರೆ ಯಾವ್ದು ಎಲಿಮೆಂಟಿಗೆ ಆ್ಯಡ್ ಮಾಡಿದ್ದೀನಿ ಪರ್ಫೆಕ್ಟಾಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ರಿ. 8 + 4. ನೆಕ್ಸ್ಟ್ ಸರ್ 1 + 3. ನೆಕ್ಸ್ಟ್ 9 + 4. ನೆಕ್ಸ್ಟ್ ಸರ್ 5 + 5. ಆಫ್ಟರ್ ಎಡಿಷನ್ ಆಫ್ ಆಲ್ ದಿ ಎಲಿಮೆಂಟ್ಸ್ ಪ್ರಾಪರ್ಲಿ, ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದಟ್ A + B ಆಸ್ 4 7 4 5 8 12 4 13 10. It is also be of a same order whatever he has given previously, that A and B. ಇದನ್ನು 3/3, ಇದನ್ನು 3/3. ರಿಸಲ್ಟ್ನು ಏನದು 3/3 A + B. ಎಷ್ಟು ಪರ್ಫೆಕ್ಟ್ ಆಗಿತ್ತು ಅಂತಂದರೆ ಇನ್ನೊಂದು ಪ್ರಾಬ್ಲಮ್ನ ಫಾಸ್ಟಾಗೆ ಸಾಲ್ವ್ ಮಾಡಕತ್ತೀರಂತ. ಲೆಟ್ ಅಸ್ ಗೋ ಟು ದ ನ್ಯೂ ಶೀಟ್. ಏನೇ ಡೌಟ್ ಇದ್ರು ಕೇಳ್ರೆ, ಡೋಂಟ್ ಹೆಸಿಟೇಟ್ ಎಟ್ ಆಲ್. ಐ ಆಮ್ ಹಿಯರ್ ಟು ಟೀಚ್ ಯು ಕಂಪ್ಲೀಟ್ 100%. ಇವನ್ 1%ನು ನಿಮ್ಗೆ ಯಾವುದೇ ಥರನಾದ ಡೌಟ್ ಇರಬಾರ್ದು. ಓಕೆ, ಸೊ ಅದಕ್ಕೆ ಏನಾಗಬೇಕಪ್ಪ ಅಂತಂದ್ರೆ ಪರ್ಫೆಕ್ಷನ್ ಆದ ಬಳಕನೇ ಅದು ಮುಂದಿಂದು ಹೋದ್ರೆ ಬೆಸ್ಟ್. ಅದು ಇದನ್ನು ಅರ್ಧಂಬರ್ಧ ಆಯ್ತು, ಮುಂದಿಂದು ಅರ್ಧಂಬರ್ಧ ತಿಳಿತದೆ. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಹಂಗೇನಾರು ಡೌಟ್ ಬಂತು ಅಂದರೆ ಮುಂದಿನ ಪ್ರಾಬ್ಲಮ್ದಾಗ ಕೇಳ್ರಿ, ಡೋಂಟ್ ಹೆಸಿಟೇಟ್. ಸರಿ ಸರ್, ಸೆಕೆಂಡ್ ಪ್ರಾಬ್ಲಮ್ ಅಂತಂದ್ರೆ ಲೆಟ್ ಅಸ್ ಡೂ ದ ಸೆಕೆಂಡ್ ಒನ್ ಹಿಯರ್. ನೋಟ್ ಡೌನ್ ದಟ್ ಸೆಕೆಂಡ್ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿರ್ತೀನಿ. ಲೆಟ್ ಅಸ್ ಸಿ ಹಿಯರ್. ಏನ್ರಿ ಸರ್ ಅಂತಂದ್ರೆ ಅದರಂಗೆ 3/3 ಕೊಡೋಣಂತ. If A is equals to
ಏನಂತ ಕೊಟ್ಟಾನಪ್ಪ ಅಂತಂದ್ರೆ ಇಲ್ಲಿ 3√3 ನೆಕ್ಸ್ಟ್ ಸರ್ 2. another row he has given that very simple ವೇದೊಳಗೆ 4 2 0 ಇಷ್ಟೇ ಕೊಟ್ಬಿಟ್ಟಿದ. ನಾವು ನೆಕ್ಸ್ಟ್ ರೋ ಕೊಟ್ಟೇ ಇಲ್ಲ, ಇರಲಿ. ಬಿ ಈಸ್ ಈಕ್ವಲ್ಸ್ ಟು ಅದು ಏನು ಕೊಟ್ಟಿದ್ದಾನ್ರಿ ಸರ್ ಅಂತಂದ್ರೆ 2 -1 2. ಓಕೆ, 2 -1 2 ದ್ಯಾಟ್ ಹಿ ಹ್ಯಾಸ್ ಗಿವನ್. ನೆಕ್ಸ್ಟ್ ಸರ್ ಅಂತಂದ್ರೆ ಕೆಲವೊಬ್ರದ್ದು ನೆಟ್ವರ್ಕ್ ಇಶ್ಯೂಸ್ ಇದ್ದ ಸಂಬಂಧ ಲೆಫ್ಟ್ ಜಾಯಿನ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಸರ್ ಅಂತ ನೆಕ್ಸ್ಟ್ ರೋ ಹ್ಯಾಸ್ ಗಿವನ್ 1 2 4. ಹಾಗಾದ್ರೆ ಏನು ಕೇಳಿರ್ತಾನ್ರಿ ಸರ್ ಅಂತಂದ್ರೆ ದೆನ್ ಫೈಂಡ್ ಅಂತೇಳಿ ಆಗಲೇ ಹಂಗೆ A+Bನೇ ಕೇಳಿರ್ತಾನೆ ನೋಡ್ರಿ, A+B. ಸ್ವಲ್ಪ ಫಾಸ್ಟಾಗೆ ಹೇಳ್ಕೊತ ಹೋಗ್ಬಿಡ್ರಿ, ಬಿಡಿಸ್ಕೊತ ಹೋಗ್ಬಿಡೋಣ, ಅಂದ್ರೆ ಎಲ್ಲರಿಗೆ ಪರ್ಫೆಕ್ಷನ್ ಆಗಿಬಿಡ್ತೈತಿ, ಯಾವುದೇ ರೀತಿ ಡೌಟ್ಫುಲ್ನೆಸ್ ಉಳಿಯೋದಲ್ಲ. ಓಕೆ, ಎ ಮ್ಯಾಟ್ರಿಕ್ಸ್ ಯಾರು ಒಬ್ರು ಹೇಳ್ರಿ, ಎನಿ ಒನ್ ವಾಲಂಟಿಯರ್ಲಿ ಯು ಕ್ಯಾನ್ ಟೆಲ್ ಇಟ್ ಫಾಸ್ಟ್. that A matrix it is 3, next √3, next 2. okay, that is 4, next 2 0. ಆರ್ಡರ್ ಎಷ್ಟರಪ್ಪ ಇದ್ರದ್ದು? ವಾಟ್ ಇಸ್ ದ ಆರ್ಡರ್ ಆಫ್ ದಿಸ್? ಕ್ವಿಕ್ ಆರ್ಡರ್ ಎಷ್ಟು ರೋಸ್ ಇದ್ದಾವ್ರೆ? 2/3. ಸೊ ಯಾವುದೇ ಕಾರಣಕ್ಕೂ 2 into 3 ಅಂತ ಓದಲ್ಕ್ ಹೋಗ್ಬೇಡ್ರೆ. ವಿ ಆರ್ ಗೋಯಿಂಗ್ ಟು ರೀಡ್ ಇಟ್ ಆಸ್ ಎ 2/3. ಎಷ್ಟು ರೋಸ್ ಇದ್ದಾವ ಬೈ ಎಷ್ಟು ಕಾಲಮ್ಸ್ ಇದ್ದಾವ ಅಂತೇಳಿ. ಓಕೆ, ಫಾಸ್ಟ ಇದೊಂದು ಪ್ರಾಬ್ಲಮ್ ತಿಳಿಸಿ ಮತ್ತೊಂದು ಸೆಷನ್ ತಗೋತೀನಿ. ಯಾಕಂತಂದ್ರೆ ಇನ್ನು 10 ನಿಮಿಷನಾಗ ಮೀಟಿಂಗ್ ಎಂಡ್ ಆಗ್ತೈತಿ, ಆಗಲಕ್ಕ ಎಂಡ್ ಮಾಡಿ ಹೊಳ್ಳಿ ಸ್ಟಾರ್ಟ್ ಮಾಡಿಬಿಡೋಣ ಅಂತ. ಇದೊಂದು ಪ್ರಾಬ್ಲಮ್ ತಿಳಿಸಿ. ಸೊ ಲೆಟ್ ಅಸ್ ಟೇಕ್ ಇಟ್ ಎಟ್ ಫಾಸ್ಟ್. ನೀವೇನು ಆಫ್ಲೈನ್ ಕಲ್ತಿರಲ್ಲ, ಆಫ್ಲೈನ್ದನ್ಕಿಂತ ಇಫೆಕ್ಟಿವ್ ಹೋಗ್ತೈತ್ರಿ ಅಲ್ಲಿ, ಅದೇನೇನು ಡೌಟ್ ಇಲ್ಲ. ಬಟ್ ಏನಪ್ಪ ಅಂದ್ರೆ ಸ್ವಲ್ಪ ನೆಟ್ವರ್ಕ್ ಇರ್ಬೇಕು ನೋಡಿ ಅಲ್ಲಿ ಪ್ರಾಪರಾಗಿ ನಿಮಗೆ. ಸೊ 2/3 ಇಟ್ಸ್ ಅ ಆರ್ಡರ್. ಸೊ ಎರಡು ಸೇಮ್ ಆರ್ಡರ್ ಇದ್ದಾವೆ, ಬೇರೆ ಬೇರೆ ಆರ್ಡರ್ದು ಇದ್ದಾವ್ರೆ. ವೆದರ್ ದೇ ಆರ್ ಆಫ್ ಡಿಫ್ರೆಂಟ್ ಆರ್ಡರ್ಸ್ ಆರ್ ಸೇಮ್ ಆರ್ಡರ್. ಸೊ ನೋಡ್ರಿ, ಇದು 2/3, ಇದನ್ನು ರೀ ಸರ 2/3, ದೇ ಆರ್ ಆಫ್ ಸೇಮ್ ಆರ್ಡರ್, ದೆನ್ ವಿ ಕ್ಯಾನ್ ಆ್ಯಡ್ ಅಪ್ ದೋಸ್. ಸೊ ಎಡಿಷನ್ ಆಫ್ A+B. ಎ ಏನಿದೆ ಸರ್ ಅಂತಂದ್ರೆ ದಟ್ ಈಸ್ 3√3 2. ನೆಕ್ಸ್ಟ್ ಸರ್ ದಟ್ ಈಸ್ 4 2 0 ಪ್ಲಸ್ ಬಿ ಏನಿದೆ ಸರ್ ಅಂತಂದ್ರೆ ಇಲ್ಲೇ ಐತೆ ನೋಡ್ರಿ, ಅದು 2 -1 2. ನೆಕ್ಸ್ಟ್ ಸರ್ 1 2 4. ಸೊ ಈಗ ಇಂಟರ್ಮೀಡಿಯೇಟ್ ಸ್ಟೆಪ್ ಬರೆಯೋಣ ಬ್ಯಾಡ್ರಿ ಸರ್ ಅಂತಂದ್ರೆ ಚಾಯ್ಸ್ ಈಸ್ ಯುವರ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ಬಟ್ ರೈಟ್ ನಾವು ಆಲ್ಸೋ ಯು ಕ್ಯಾನ್ ಟೇಕ್ 1-2 ಪ್ರಾಬ್ಲಮ್ ತಿಳಿಸಿರ್ತೀನಿ, ಮುಂದಿನ ಪ್ರಾಬ್ಲಮ್ಗಳು ಸ್ಕಿಪ್ ಮಾಡೋಣ ಅಂತ. ಎಷ್ಟು ರೀ ಸರ್ ಅಂತಂದ್ರೆ ಇದೊಂದು ಸಲ ಬರ್ಕೊಳ್ರಿ, ಮುಂದಿನ ಪ್ರಾಬ್ಲಮ್ ಬಿಡೋಣ ಅಂತ. ಸೊ ದಟ್ ಈಸ್ ಆಫ್ ಎಷ್ಟು ಸರ್ ಅಂತಂದ್ರೆ 3 + 2. ಮುಂದಿಂದ ಹೇಳ್ರಿ ಫಾಸ್ಟಿಗೆ. 3 + 2. ನೆಕ್ಸ್ಟ್ √3. ಇಲ್ಲಿ ಬಿ ಕೇರ್ಫುಲ್ ಹಿಯರ್, ಪ್ಲಸ್ ಆ್ಯಂಡ್ ಮೈನಸ್. ಎಷ್ಟು ರೀ √3? ಇದು ಇದನ್ನ ಹೇಳೇ ಇಲ್ಲಲ್ಲ, ಇನ್ನ ಇಷ್ಟಕ್ಕೆ ನಿಂದಿರ್ತೀನಿ, ಬರೀ √3 ಅಂತ ಅಷ್ಟೇ ಬರ್ತೀನಿ ರೀ. √3 ಆಗನ ಎಷ್ಟು ರೀ, ಮುಂದೆ ಏನು ಬರಿಬೇಕು? 2 + 2. ನೋ, ಇದು 3 + 2 ಇದು ಮುಗೀತು, ಇದಕ್ಕೆ ಬಂದ್ರಿ. √3 ಆದ ಬಳಕ ಮುಂದೆ ಏನು ಬರೀಲಿ? √3 - 1 ಇದು ಬಿಟ್ಟಿರಿ ನೋಡ್ರಿ ಇಲ್ಲೇ ಎಲಿಮೆಂಟ್. ನೆಕ್ಸ್ಟ್ ಹೇಳ್ರಲ್ಲ, ಇದು ಕರೆಕ್ಟ್ ನೀವು ಹೇಳ್ತಾ ಇದ್ದಿದ್ದಿರಲ್ಲ ಆಗಲೇ 2 + 2 ರೀ ಸರ್. 2 + 2. ಓಕೆ, ನೆಕ್ಸ್ಟ್ ಮುಂದೆ ಹೇಳ್ರಿ ಫಾಸ್ಟಿಗೆ. 4 ಪ್ಲಸ್ ಈ ಮೂಲಿಗೆ ಆ್ಯಡ್ ಮಾಡ್ರಿ, 4 + 1 ಇಟ್ ಇಸ್. ನೆಕ್ಸ್ಟ್ ರೀ 1. ನೆಕ್ಸ್ಟ್ ಹೇಳ್ರಿ 2 + 2 ಇದ್ರದ್ದೇ ಇದಕ್ಕೆ. 2 + 2. ನೆಕ್ಸ್ಟ್ ಹೇಳ್ಬಿಡ್ರಿ. ನೆಕ್ಸ್ಟ್ ಹೇಳ್ರಿ 0 + 4. 0 + 4. 4 + 4. ಓಕೆ, ಸಿಂಪ್ಲಿಫಿಕೇಶನ್ ಮಾಡಿಬಿಡ್ರಪ್ಪ, ಎಷ್ಟು ಬರ್ತದೆ ಬರಲ್ಲ ಅದು. ದಟ್ ಈಸ್ 5. ಇದು ಅಂತೂ ಸಿಂಪ್ಲಿಫಿಕೇಶನ್ ಮಾಡೋದು ಅವಶ್ಯಕತೆ ಇಲ್ಲ. √3 - 1 ಇದು ಸಿಂಪ್ಲಿಫಿಕೇಶನ್ ಮಾಡಿದ್ರಿ 4. ಇದು ಹೇಳ್ರಿ. ಇದು ನೆಕ್ಸ್ಟ್ ದಟ್ ಈಸ್ 4 + 5 ಇಟ್ ಈಸ್. ನೆಕ್ಸ್ಟ್ ಇಲ್ಲಿ 4. ಓಕೆ 4. ಸೊ ದಟ್ ಈಸ್ ಆರ್ಡರ್ ಆಫ್ ಎಷ್ಟು ಇದ್ರದ್ದು? ಆರ್ಡರ್ ಆಫ್ ದಿಸ್ 2/3 ಮ್ಯಾಟ್ರಿಕ್ಸ್, ದಟ್ ಈಸ್ A+B. ಓಕೆ, A+B 2/3 ಆಫ್ ಕೋರ್ಸ್ 2/3. ಎಲ್ಲರಿಗೆ ಪರ್ಫೆಕ್ಟ್ ಆಯ್ತಾ ಅಥವಾ ಏನಾದರೂ ಡೌಟ್ ಇದೆ ರೀನಾ? ಓಕೆ, ಚೆಕ್ ಮಾಡ್ಕೊಳ್ರಿ, ಏನಾದ್ರು ಡೌಟ್ ಇದ್ರೆ ಕೇಳ್ರಿ.
ಸರ್ ಏನು ಇಲ್ರಿ ಸರ್, ಪರ್ಫೆಕ್ಟ್ ಆಗಿದೆ ಅಂದ್ರೆ ಥರ್ಡ್ ಪ್ರಾಬ್ಲಮ್ ಹೋಗ್ತೀನಂತ ಅದನ್ನು ತಿಳಿಸಿ ಮೀಟಿಂಗ್ ಎಂಡ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತಿನ 7 ನಿಮಿಷ ಟೈಮ್ ಇದೆ. ಸೊ ವಿದಿನ್ 7 minutes ಐ ಕ್ಯಾನ್ ಸಾಲ್ವ್ ದಿ ಒನ್ ಮೋರ್ ಪ್ರಾಬ್ಲಮ್. ತಿಳಿಲಾಗತ್ತದ ಎಲ್ಲರಿಗೆ? ಓಕೆ, ಏನೂ ಡೌಟ್ ಇಲ್ಲ? ವಾಲಿಕಾರ್ ಏನು ನೋ ಡೌಟ್ ರೀ? ಇಲ್ರಿ ಸರ್. Okay, let us move on to the ಎಲ್ಲರೂ ಬರ್ಕೊಂಡು I hope everybody taken this, so I will switch on to the next sheet, that is another new sheet. Let us note about the third problem. ಏನಿದೆ ಸರ್ ಥರ್ಡ್ ಪ್ರಾಬ್ಲಮ್ ಅಂದ್ರೆ ಬ್ಯಾಂಕಲ್ಲಿ ಸಿಂಪಲ್ ಕೊಟ್ಟಿದ್ದ ನೋಡ್ರಿ ಅವ. ಸೊ ಇಫ್ ಮ್ಯಾಟ್ರಿಕ್ಸ್ ಎ ಏನಂತ ಹೇಳಿ ಕೊಟ್ಟಿದ್ದಾನ್ರಿ ಸರ್ ಅಂತಂದ್ರೆ ದಟ್ ಈಸ್ 4 6, ನೆಕ್ಸ್ಟ್ ಸರ್ ಅಂತಂದ್ರೆ 9 8, ನೆಕ್ಸ್ಟ್ ಸರ್ ಅಂತಂದ್ರೆ ಆ್ಯಂಡ್ ಹಾಂ ಹೇಳ್ರಿ, ಏನು ಡೌಟ್ ಹೇಳ್ರಿ. ಏನು ಇನ್ನ ಬರ್ಕೊಂಡಿಲ್ಲ ಪ್ರಿವಿಯಸ್ದು? ನಿಮ್ದು ಕಟ್ ಬರ್ತಾ ಇದೆ ಸೌಂಡ್, ಏನಾದರೂ ಡೌಟ್ ಇದ್ರೆ ಕೇಳ್ರಿ, ಹೇಳಿರ್ತೀನಿ. ಓಕೆ, ಕೆಲವೊಬ್ಬರಿಗೆ ನೆಟ್ವರ್ಕ್ ಇಶ್ಯೂಸ್ ಇದ್ದ ಸಂಬಂಧ ಅವ್ರು ನಾ ಮಾತಾಡಿದ ಅವ್ರಿಗೆ ಒಂದು ಅರ್ಧಂಬರ್ಧ ಕೇಳಿಸಿರ್ತದೆ, ಅವ್ರು ಮಾತಾಡಿದ ನನಗೆ ಕೇಳಿಸಲ್ಲೇ ಆಗ್ಯದ. ಓಕೆ, ಅದಕ್ಕೆ ಹೇಳಿನಲ್ಲ ನಾನು ಮೊನ್ನೆ, ಯಾರ್ಯಾರ ಕಡೆ ನೆಟ್ ಇದೆ, ಸೊ ಯಾರ್ಯಾರ ಕಡೆ ನೆಟ್ವರ್ಕ್ ಪ್ರಾಪರ್ ಆಗಿ ಬರುತ್ತಲ್ಲ ಅವ್ರಿಗೆ ದಿ ಬೆಸ್ಟ್ ಇದು, ಇಲ್ಲಾಂದ್ರೆ ಅದು ಅರ್ಧಂಬರ್ಧ ಆಗಿಬಿಡ್ತೈತ್ರಿ. ಸೊ ಸಿ ಹಿಯರ್ ದಟ್ ಈಸ್ ಎ ಹಿ ಹ್ಯಾಸ್ ಗಿವನ್, ಬಿ ಹಿ ಹ್ಯಾಸ್ ಗಿವನ್ ಆ್ಯಂಡ್ ಹಿ ಹ್ಯಾಸ್ ಆಸ್ಕ್ಡ್ ಟು ಎ ಪ್ಲಸ್ ಬಿ. ಓಕೆ, ನೀವು ಪ್ರೊಸೀಜರ್ ಕಲ್ತ್ಕೊಳ್ರೆ ಇವು ಪ್ರಾಬ್ಲಮ್ಸ್ ಅಂತ್ರಿ ಇವೇ ಪ್ರಾಬ್ಲಮ್ಸ್ ಎಕ್ಸಾಮ್ದಾಗ ಬೀಳ್ತಾವ ಅಂತ ಅನ್ನೋದಲ್ಲ. ಎಕ್ಸಾಮ್ದಾಗ ಬೀಳು ಬೇರೆ ಪ್ರಾಬ್ಲಮ್ಸ್ ಇದ್ದಾವು, ಅವು 40ನೇ ಕ್ವಶನ್ 40th ಕ್ವಶನ್ 5 ಮಾರ್ಕ್ಸಿಗೆ ಏನು ಬೀಳ್ತಾವ ಅಂತ ಅನ್ನೋದು ಕ್ಲಿಯರಾಗಿ ನೋಟ್ಸ್ದಾಗ ಕೊಟ್ಟಿದ್ದೀನಿ ಅಲ್ಲಿ. ಓಕೆ, ಸೊ ಲೆಟ್ ಅಸ್ ಲರ್ನ್ ದಿ ಪ್ರೊಸೀಜರ್. ಹಾಂ, ಏನಾದರೂ ಡೌಟ್ ಇದ್ರೆ ಕೇಳ್ರಿ, ಇಲ್ಲಾಂದ್ರೆ ಮ್ಯೂಟ್ ಮಾಡ್ಕೊಳ್ರಿ, ಅದು ಸಿವಿಲಿಲ್ಲ. ಏನಾದರೂ ಡೌಟ್ ರೀ ಮ್ಯೂಟ್ ಮಾಡ್ಕೊಳ್ರದು ಇಫ್ ನೋ ಡೌಟ್. Okay, let us go ahead the concern to this solution. Given data ಹೇಳ್ರಪ್ಪ past ಗೆ a whatever matrix a he has given, that is of 4, that is of 4, next sir ಅಂತಂದ್ರೆ 6, next 9 8. Order, who would like to tell order of this matrix? Quick, order of this, that is just 2 by 2. Okay, another B matrix 2 by 2 sir. Okay, fine. Next 1 4 3 2. What? This is also be of a 2 by 2 matrix only. Then he has asked to find out a plus b. Okay, that is a plus b. Let us go ahead. So that a is 4 6 9 8 plus b, it is 1 4 plus next 1 4 3 2. 1 4 3 2. You add it. See here, I am going, shall I do it directly or still shall I demonstrate how you are going to add up each elements? ಸೊ ಇದೊಂದು ಪ್ರಾಬ್ಲಮ್ ಮಾಡ್ರಿ, ಮುಂದಿನ ಪ್ರಾಬ್ಲಮ್ ಬೇಕತ್ತಂದ್ರೆ ಸೊ ಅವಾಗ ಡೈರೆಕ್ಟ್ ಮಾಡಕತ್ತೀರ ಅಂತ. ಇದು 4 + 1 5 ಅಂತೇಳಿ ಡೈರೆಕ್ಟ್ ಬರೀತೀರ, ಬರಿಬೋದು. ಇದು ನಿಮ್ಗೆ ತಿಳಿಲಿ ಅಂತೇಳಿ ಬರೆದಿರ್ತೀನಿ, ತಿಳಿಲಿ ಅಂತೇಳಿ ಬರೋಣ ಅಂತ. 6 + 4, ನೆಕ್ಸ್ಟ್ ಸರ ದಟ್ ಈಸ್ 9 + 3, ನೆಕ್ಸ್ಟ್ ಸರ್ ಅಂತಂದ್ರೆ 8 + 2. ಈ ಸ್ಟೆಪ್ನ ನೀವು ಎಕ್ಸಾಮ್ದೊಳಗೆ ಬಿಡ್ಬೋದು, ಮುಂದೆ ಪ್ರಾಕ್ಟೀಸ್ ಮಾಡೋ ಮುಂದೆ ಬಿಡ್ಬೋದು ನೋಡ್ರಿ. ಸೊ ಇದನ್ನು ಎಡಿಷನ್ ಮಾಡಿದ್ರೆ ಅಂದ್ರೆ ಎಷ್ಟು ಐತ್ರಿ? 5, ನೆಕ್ಸ್ಟ್ 10, ಹಾಂ ನೆಕ್ಸ್ಟ್ 9 + 3. ಒಂದನೇ ಹುಡುಗರಿಗೆ ಎರಡನೇ ಹುಡುಗರಿಗೆ ಕಲಿಸ್ದಂಗೆ ಆಕೈತಿ, ಸ್ವಲ್ಪ ಸ್ಪೀಡ್ ಹೇಳ್ಬೇಕು. ಹಾಂ 12, ಹಾಂ ನೆಕ್ಸ್ಟ್ 12, ನೆಕ್ಸ್ಟ್ ಆಗನ ರೀ 10. Order of matrix is 2 by 2. Therefore this is 2 the by 2 matrix. okay, a plus b, it is a plus b. ಸೊ ಎಲ್ಲರಿಗೆ ಎಡಿಷನ್ ಮ್ಯಾಟ್ರಿಕ್ಸ್ ಎಲ್ಲರಿಗೆ ಪರ್ಫೆಕ್ಟ್ ಆಯಿತು. ಎಡಿಷನ್ ಆಫ್ ಮೆಟ್ರೈಸಿಸ್, ಹೌ ವಿ ಆರ್ ಗೋಯಿಂಗ್ ಟು ಆ್ಯಡ್ 2 ಮೆಟ್ರೈಸಿಸ್. ಸೊ ಸಿಮಿಲರ್ಲಿ 3ನೂ ನೀವು ಆ್ಯಡ್ ಮಾಡ್ಕೋಬೋದು, ಸೊ ಇರ್ಲದು. ಸೊ ಬಟ್ ಪ್ರೊಸೀಜರ್ನ ಕಲ್ತ್ಕೊಂಡು ಬಿಡ್ರಿ, ಹೌ ವಿ ಆರ್ ಗೋಯಿಂಗ್ ಟು ಆ್ಯಡ್ ಎನಿ ಆಫ್ ದಿ ನಂಬರ್ ಆಫ್ ಮೆಟ್ರೈಸಿಸ್ ಇನ್ ಜನರಲ್ ಆಗಿ. ಸೊ ಇದು ಒಂದು ಪ್ರಾಬ್ಲಮ್ಲೇ ನೀವು n ನಂಬರ್ ಆಫ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು ನೋಡಿರಿ. ಸೊ ಎಷ್ಟು ನಿಮ್ಗೆ ಪರ್ಫೆಕ್ಟ್ ಆಗಿತ್ತು ಅಂತಂದರೆ ವಾಟ್ ವಿ ಶಾಲ್ ಡೂ, ಸೊ ವಿ ಶಾಲ್ ಎಂಡ್ ದಿ ಮೀಟಿಂಗ್ ಆ್ಯಂಡ್ ವಿ ಶಾಲ್ ರೀಸ್ಟಾರ್ಟ್ ಅಗೇನ್ ದ ಮೀಟಿಂಗ್. ವಿದಿನ್ 1 minute ಎಲ್ಲರೂ ಜಾಯ್ನ್ ಆಗಬೇಕು. ಇನ್ನೂ ಒಂದು ಸೆಷನ್ ತೊಗೋತೀನಿ,
ಡಿಫ್ರೆನ್ಸ್ ಕಲಿಸ್ಕೊಡ್ತೀನಿ. ಮತ್ತು ಇನ್ನೊಂದು ಯಾವ್ದು ರೀ ಸರ್ ಅಂತಂದ್ರೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತೇಳಿ ಅನದರ್ ಆಪರೇಷನ್ ಇಟ್ ಈಸ್ ದೇರ್. ಸೊ ಅದಕ್ಕೆ ಇಷ್ಟೆಲ್ಲರಿಗೆ ಪರ್ಫೆಕ್ಟ್ ಆಗಿದ್ದಾವ. ಸೊ ಈಗ ಎಂಡ್ ಮಾಡಿಕೆ ಸ್ಟಾರ್ಟ್ ಮಾಡ್ತೀನಿ. ವಾಪಸ್ ನೀವು ಏನು ಮಾಡಿರಿ, ಇಮ್ಮಿಡಿಯೇಟ್ಲಿ ಜಾಯ್ನ್ ಆಗ್ರಿ. ಡೋಂಟ್ ವೇಟ್ ಫಾರ್ 2-3 ಮಿನಿಟ್ಸ್. ಸರ್ ಯಾವ ಸಬ್ಜೆಕ್ಟ್ ಅಂತೀರಾ? ಇದೇ ಮ್ಯಾಥಮೆಟಿಕ್ಸ್ನೇ ತೊಗೊಂಡಿರ್ತೀನಿ. ಇದಿಷ್ಟು ಈಗ ಇದು ಕಂಪ್ಲೀಟ್ ಮಾಡೋಣ. ನಾಳೆ ಕೆಮಿಸ್ಟ್ರಿ, ನೆಕ್ಸ್ಟ್ ಫಿಸಿಕ್ಸ್. ಯಾಕಂತಂದ್ರೆ ನಾಳೆನೂ ಮ್ಯಾಥಮೆಟಿಕ್ಸ್ ತೊಗೊಂಡೆ ಅಂದರೆ ಹಿಂದೆ ಕುಂದಿರ್ಲಾರ್ದವರು ನೆಕ್ಸ್ಟ್ ನಾಳೆ ಬಂದ್ರಂದ್ರೆ ಅವ್ರಿಗೆ ತಿಳಿಲಿಕ್ಕೆ ಕಷ್ಟ ಆಗ್ತೈತಿ. ಅದಕ್ಕೆ ಅಂಥವ್ರಿಗೆ ಕೆಮಿಸ್ಟ್ರಿ ಫಿಸಿಕ್ಸ್ ಎಲ್ಲ 4 ತೊಗೋತೀನಿ. ನೀವೇನು ತಲೆ ಕೆಡ್ಸೋಬೇಡ್ರಿ, ಗೊತ್ತಾಯ್ತಾ? ಸೊ ನಾಳೆ ಸಾಲಿಡ್ ಸ್ಟೇಟ್ ಫಸ್ಟ್ ಚಾಪ್ಟರ್ ಕೆಮಿಸ್ಟ್ರಿ ತೊಗೊಂಡಿರ್ತೀನಿ ಅಂತ. ಇವತ್ತೇನು ಅನ್ನೋದು ಲಾಸ್ಟಿಗೆ ಹೇಳ್ಕೊಡ್ತೀನಿ. ಸೊ ಒಟ್ಟಿನಲ್ಲಿ ನೀವೇನಪ್ಪ ಅಂದ್ರೆ ಪರ್ಫೆಕ್ಟಾಗಿ ಕಲ್ತ್ಕೋಬೇಕು ನೋಡ್ರಿ. ಓಕೆ, ಲೆಟ್ ಅಸ್ ಗೋ ಹೈಡ್. ದಟ್ ಎಂಡ್ ಮಾಡಿಕೆ ಸ್ಟಾರ್ಟ್ ಮಾಡಿರ್ತೀನಿ ಅಂತ ವಾಪಸ್ ಜಾಯ್ನ್ ಆಗಿರಿ ಇಮಿಡಿಯೇಟ್ಲಿ. ಲೆಟ್ ಅಸ್ ಮೂವ್ ಆನ್. ಸೊ ಯಾವಾಗಾರ ಅದು ಅಂಥದ್ದು ಇಶ್ಯೂಸ್ ಬಂತಂದ್ರೆ ಹೇಳ್ರಿ. ಸೊ ಕರೆಕ್ಷನ್ ಮಾಡಿರ್ತೈತೆ. ಸೊ ಲೆಟ್ ಅಸ್ ಟೇಕ್ ಹಿಯರ್ ಕನ್ಸರ್ನ್ ಟು ದಿ ಸಬ್ಟ್ರಾಕ್ಷನ್. ಕನ್ಸರ್ನ್ ಟು ದ ಸಬ್ಟ್ರಾಕ್ಷನ್ ಆಫ್ ಯಾವುದ್ರಿ ಸರ್ ಅಥವಾ ಮೆಟ್ರೈಸಿಸ್. ಸಬ್ಟ್ರಾಕ್ಷನ್ ಆಫ್ ಮೆಟ್ರೈಸಿಸ್. ಇದಕ್ಕೆ ನಾವು ಇನ್ನೊಂದು ಏನಂತೀವಪ್ಪ ಅಂದ್ರೆ ಡಿಫ್ರೆನ್ಸ್ ಅಂತೂ ಕರಿತೀವಿ ನೋಡ್ರಿ. ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಡಿಫ್ರೆನ್ಸ್ ಆಫ್ ಅ ಮೆಟ್ರೈಸಿಸ್. ಸೊ ಆಗಲೇ ಏನು ತೊಗೊಂಡಿದ್ರಲ್ಲ ಅದನ್ನು ಪ್ಲಸ್ ಮಾಡಿದಿರಿ. ಈಗ ಏನು ಮಾಡ್ತೀರಿ ಸರ್ ಅಂತಂದ್ರೆ ಜಸ್ಟ್ ಮೈನಸ್ ಮಾಡಿಬಿಡೋದ್ರಿ. ಸೊ ಡಿಫ್ರೆನ್ಸ್. ಓಕೆ, ಡಿಫ್ರೆನ್ಸ್ ಆಫ್ ಅ ಮೆಟ್ರೈಸಿಸ್. ಸೊ ಯಾವ ಥರ ಹೇಳ್ತೀರಿ? ಆಗಲೇ ಬರ್ಕೊಂಡಿದ್ದು ನಿಮ್ಮ ಕಡೆನೇ ಯಾವ್ದಲ್ಲಪ್ಪ? ಯಾರು ಒಬ್ರು ಹೇಳ್ತಿದ್ರೆ ಹೇಳ್ರಲ್ಲ. ಏನಂತ? ಇಫ್ ಎ ಈಸ್ ಈಕ್ವಲ್ಸ್ ಟು, ಆಗಲೇ ತೊಗೊಂಡಿರಿ ಪ್ರಿವಿಯಸ್ಲಿ ಯು ಆರ್ ಟೇಕನ್ ದಟ್. ಸೊ ಇಫ್ ಎ ಈಸ್ ಈಕ್ವಲ್ಸ್ ಟು ಎ ಐ ಜೆ, ಆ್ಯಂಡ್ ನೆಕ್ಸ್ಟ್ ಏನಂತ ತೊಗೊಂಡಿದ್ರಿ? ಬಿ ಈಸ್ ಈಕ್ವಲ್ಸ್ ಟು ಬಿ ಈಸ್ ಈಕ್ವಲ್ಸ್ ಟು ಬಿ ಐ ಜೆ, ಯು ಆರ್ ಟೇಕನ್ ದಟ್. ಓಕೆ, ಸೊ ದಟ್ ಈಸ್ ಅಲ್ಲಿ ಎ ಪ್ಲಸ್ ಬಿ ಮಾಡಿದ್ರಿ. ಈ ಸದ್ಯ ಏನಾಗ್ತದ್ರಿ ಸರ್ ಅಂತಂದ್ರೆ ದಟ್ ಈಸ್ ಹಿಯರ್ ಬಿ ಐ ಜೆ, ದಟ್ ಈಸ್ ಎ ಮೈನಸ್ ಬಿ. ಅದಕ್ಕೆ ಮೊದಲ ಅವೆರಡು ಏನು ಇರ್ತಾವ್ರಿ ಸರ್ ಅಂತಂದ್ರೆ ಆರ್ ಮೆಟ್ರೈಸಿಸ್ ಆಫ್ ಸೇಮ್ ಆರ್ಡರ್ ನೋಡ್ರಿ. ಆರ್ ಮೆಟ್ರೈಸಿಸ್ ಆಫ್ ಸೇಮ್ ಆರ್ಡರ್. ಆಗಲೇನು ಸೇಮ್ ಸೆಂಟೆನ್ಸ್ ಇತ್ತಲ್ಲಿ. ಓಕೆ, ಎ ಮತ್ತು ಬಿ ಅನ್ನೋದು ಏನವು? ಎರಡು ಮೆಟ್ರೈಸಿಸ್. ಅವು ಎರಡು ಕುರಿದು ಆರ್ಡರ್ ಏನಿರಬೇಕು ಸರ್ ಅಂತಂದ್ರೆ ದೇ ಆರ್ ಆಫ್ ಅ ಸೇಮ್ ಆರ್ಡರ್. ಸರಿ ಸರ್, ದೆನ್ ವಾಟ್ ವಿ ಆರ್ ಗೋಯಿಂಗ್ ಟು ರೈಟ್ ಹಿಯರ್, ದಟ್ ಈಸ್ ಆಫ್ ಎ ಮೈನಸ್ ಬಿ ಇನ್ಸ್ಟೆಡ್ ಆಫ್ ಎ ಪ್ಲಸ್ ಬಿ. Previously we were taken as a plus b. Now you are going to write as a minus b. ಸೊ ಹಾಗಾದ್ರೆ ಇದು ಯಾವ ಥರ ಬರೀತೀರಿ ಸರ್ ಅಂತಂದ್ರೆ ಎ ಐ ಜೆ ಮೈನಸ್ ಬಿ ಐ ಜೆ. ಇದ್ರದ್ದು ಏನು ಆರ್ಡರ್ ಬರುತ್ತೆ ಸರ್ ಅಂತಂದ್ರೆ ಎ ಮೈನಸ್ ಬಿ ಏನು ಮ್ಯಾಟ್ರಿಕ್ಸ್ ಬರ್ತದಲ್ಲ ಅದನ್ನು ಸೇಮ್ ಆರ್ಡ್ರದೇ ಇರ್ತದೆ ನೋಡ್ರಿ. ಎ ಮೈನಸ್ ಬಿ ಈಸ್ ಆಲ್ಸೋ ಆಫ್ ಏನ್ರಿ ಸರ್ ಅಂತಂದ್ರೆ ಸೇಮ್ ಆರ್ಡರ್. ಆಲ್ಸೋ ಆಫ್ ಸೇಮ್ ಆರ್ಡರ್. ಅದರದ್ದು ಏನಿರುತ್ತೆ ಸೇಮ್ ಆರ್ಡರ್ನೇ ಬರುತ್ತೆ. ಓಕೆ, ಹಾಗಾದ್ರೆ ಜನರಲ್ ಆಗಿ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೇವಲ್ಲ ಅದನ್ನ ಹೇಳ್ತೀರೇನ್ರಪ್ಪ? ಎ ಈಸ್ ಈಕ್ವಲ್ಸ್ ಟು ಕ್ವಿಕ್ ಫಾಸ್ಟಾಗಿ ಹೇಳ್ಬೇಕು, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು. A11, A12, A13, this is A matrix. Next, quick fast. A21, A22, A23. Next, A31, A32, A33. Order ಹೇಳ್ರಿ ಇದ್ರದ್ದು. What is the order of this? That is of 3/3 matrix. Okay, B1 ಹೇಳ್ರಲ್ಲ ಫಾಸ್ಟ್ ಆಗಿ. And B is equals to B11, B12, B13, B21, B21, B22. ಓಕೆ, ಸ್ಪೀಡ್ ಹೋಗ್ಲಿ, ನಾ ಮುಂದೆ ಹೋಗಿನ್ರಿ ಈಗ. ನೆಕ್ಸ್ಟ್ B31, B32, B33. Okay, that is of 3/3. Then what we shall do here, ಅದು ಎ ಮೈನಸ್ ಬಿ ನ ಮಾಡಬೇಕಾಗಿದೆ ನೋಡ್ರಿ. ಎ ಅಂದ್ರೆ ಇಲ್ಲಿದೆ, ದಟ್ ಈಸ್ A11. ಸೊ ದಟ್ ಈಸ್ A12, A13. ಅಲ್ಲಿ ಡಿಸ್ಟರ್ಬೆನ್ಸ್ ಇತ್ತಂದ್ರೆ ಮ್ಯೂಟ್ ಮಾಡ್ಕೊಳ್ರಿ. ನೆಕ್ಸ್ಟ್ A21, A22, A23. ನೆಕ್ಸ್ಟ್ ಸರ್ ಅಂತಂದ್ರೆ A31, A32, A33. ಓಕೆ, ಮೈನಸ್ ಬಿದು ಇಲ್ಲಿದೆ ನೋಡ್ರಿ. ಇಲ್ಲೇನು 3/3 ಬರೆಯೋದು ಬೇಕಾಗಿಲ್ರಿ. ನೆಕ್ಸ್ಟ್ B11, B12, B13,
ಬಿ ನೆಕ್ಸ್ಟ್ ಮತ್ತು ಬಿ ಹಾ ನೆಕ್ಸ್ಟ್ ಹೋಗ್ಬೇಕ್ರಿ ಬಿ ಫಾಸ್ಟ್ ಟು ಒನ್ ಬಿ ಟು ಟು ಬಿ ಬಿ ತ್ರೀ ಒನ್ ಬಿ ತ್ರೀ ಟು ಓಕೆ ಪರ್ಫೆಕ್ಟ್ ಐತಿ ಇಷ್ಟು. ಸೊ ಇಷ್ಟು ಪರ್ಫೆಕ್ಟ್ ಆಗಿತ್ತು ಅಂತಂದ್ರೆ ಈಗ ಏನು ಮಾಡ್ಬೇಕ್ರಿ ಸರ್ ಅಂತ ಪ್ರಿವಿಯಸ್ಲಿ ವಿ ಹ್ಯಾವ್ ಡನ್ ದಟ್ ಈಸ್ ಎ ಪ್ಲಸ್ ಬಿ A11 ಪ್ಲಸ್ B11 ಬಟ್ ಹಿಯರ್ ವಿ ಆರ್ ಡೂಯಿಂಗ್ ಇಟ್ ಆಸ್ ಎ ಮೈನಸ್ ಬಿ. ಹಾಗಾದ್ರೆ ಏನೇನು ಮಾಡ್ತೀರಿ ಸರ್ ಅಂತ ಹಾಂ A11 ಮೈನಸ್ B11 ಓಕೆ ಅದೇ ಥರನೇ ಹೇಳ್ರಲ್ಲ ಮತ್ತು ಫಾಸ್ಟಾಗೆ A12 ಮೈನಸ್ B12 ಹಾಂ ನೆಕ್ಸ್ಟ್ ಹೋಗಲಿ ಫಾಸ್ಟ್ A13 ರೀ ಸರ ಮೈನಸ್ ಯಾವುದು A12 minus B12 ಬಿ ಇಲ್ಲ 1 2 ಐತೆ ನೆಕ್ಸ್ಟ್ ನೆಕ್ಸ್ಟ್ ಇದನ್ನಾಯ್ತು A13 ಮೈನಸ್ B13 ಹಾಂ ನೆಕ್ಸ್ಟ್ ಹೋಗ್ಲಿರಿ ನೆಕ್ಸ್ಟ್ A21 ಮೈನಸ್ A21 minus B2 ಹಾಂ ಮುಂದ್ರೆ A22 B21 A22ನೇ ರೀ ಇದ್ರದ್ದು ಇದಕ್ಕೆ ನೆಕ್ಸ್ಟ್ B23 A23 ಮೈನಸ್ B23 ನೆಕ್ಸ್ಟ್ ಹೋಗ್ಲಿ A31 minus B31 ಹಾಂ A31 minus B31 ನೆಕ್ಸ್ಟ್ A32 ಮೈನಸ್ B32 ನೆಕ್ಸ್ಟ್ A32 ಹಾಂ ನೆಕ್ಸ್ಟ್ ಓಕೆ ನೆಕ್ಸ್ಟ್ A33 ಮೈನಸ್ B33 ಇದ್ರದ್ದು ಆರ್ಡರ್ ಎಷ್ಟು ಬರ್ತದ್ರಿ ಸರ್ ಅಂತಂದ್ರೆ ಇಲ್ಲಿ ನೋಡ್ರಲ್ಲ 1 2 3 ರೋಸ್ ದಟ್ ಈಸ್ 3/3 ದಟ್ ಈಸ್ ವಾಟ್ A ಮೈನಸ್ ಬಿ. ಓಕೆ ಇನ್ನೊಂದು ಪಾಯಿಂಟ್ ಬರ್ಸಿದ್ದೆ ನಾನು ನಿನ್ನ ಆಗಲೇ ಪ್ರಿವಿಯಸ್ ಕೇಸ್ದೊಳಗೆ ಎಡಿಷನ್ಕ ಏನಂತ ಬರ್ಸಿದೆ ಇಲ್ಲಿ ಏನಂತ ಬರಿಬೇಕು ಟೂ ಮೆಟ್ರೈಸಿಸ್ ಆಫ್ ಅ ಸೇಮ್ ಆರ್ಡರ್ ಕೆನಾಟ್ ಬಿ ಆಡೆಡ್ ಅಂತ ಹೇಳಿ ಬರ್ಸಿದೆ ಅಲ್ಲಿ ಇಲ್ಲೇನು ಬರ್ಸಿಲ್ರಿ matrices of different orders cannot be added ಡಿಫ್ರೆಂಟ್ ಇಲ್ಲಿ ಸಬ್ಟ್ರಾಕ್ಟೆಡ್. ಓಕೆ ಲೆಟ್ ಅಸ್ ಹ್ಯಾವ್ ಅಬೌಟ್ ದಟ್ ಟೂ ಮೆಟ್ರೈಸಿಸ್ ಆಫ್ ಡಿಫ್ರೆಂಟ್ ಆರ್ಡರ್ಸ್ ಇದ್ದು ಅಂದರೆ ಅದನ್ನು ನಮಗೆ ಸಬ್ಟ್ರಾಕ್ಟ್ ಮಾಡೋಕ್ಕೆ ಬರಂಗಿಲ್ಲ. ಓಕೆ ಡಿಫ್ರೆಂಟ್ ಆರ್ಡರ್ಸ್ ಕೆನಾಟ್ ಬಿ ಸಬ್ಟ್ರಾಕ್ಟೆಡ್. ಓಕೆ ಕೆನಾಟ್ ಬಿ ಸಬ್ಟ್ರಾಕ್ಟೆಡ್ ಅಂದರೆ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಬರಂಗಿಲ್ಲ ಅದು. ಸೊ ಹಾಗಾದ್ರೆ ಇದ್ರದ್ದು ಡಿಸ್ಕಷನ್ಗೆ ಏನು ಮಾಡೀವಲ್ಲ ಇದ್ರದ್ದು ಬೇಸ್ ಮೇಲೆ ಕೆಲವೊಂದಿಷ್ಟು ಪ್ರಾಬ್ಲಮ್ ತಿಳಿಸ್ಕೊಂಡು ಮುಂದೆ ಹೋಗೋಣ ಅಂತ ಲೆಟ್ ಅಸ್ ಸಿ. ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಏನಾದರೂ ಡೌಟ್ ಇದೆ? ಎವ್ರಿವನ್ ಅಂಡರ್ಸ್ಟುಡ್ ಅಬೌಟ್ ದಿಸ್ ಕ್ಲಿಯರ್ಲಿ? Okay, no doubt? yes sir Okay, fine. Okay, after that okay, fine, that's fine. Let us move on to the next sheet. So we shall put the heading as problems. ಸೊ ಅಗಳಿದ್ದು ಇದಕ್ಕೆ ಏನಪ್ಪಾ ಅಂತಂದ್ರೆ ಅಗಳೇ ಪ್ಲಸ್ ಮಾಡಿದ್ರಿ ಈಗ ಮೈನಸ್ ಮಾಡಿರ್ತೀರಿ ನೋಡ್ರಿ ಅಷ್ಟೇ ಡಿಫ್ರೆನ್ಸ್. ಸೊ ಲೆಟ್ ಅಸ್ ಹ್ಯಾವ್ ಹೆಡಿಂಗ್ ಆಸ್ ಪ್ರಾಬ್ಲಮ್ಸ್. ಮ್ಯೂಟ್ ಮಾಡ್ಕೊಳ್ರಿ, ಅದು ಡಿಸ್ಟರ್ಬೆನ್ಸ್ ಇದ್ದವರು ಮ್ಯೂಟ್ ಮಾಡ್ಕೊಳ್ರಿ. ವೆನ್ ಎವರ್ ಇಟ್ ಈಸ್ ಎಸೆನ್ಷಿಯಲ್ ಟು ಡಿಸ್ಕಸ್ ಯು ಅನ್ಮ್ಯೂಟ್. ಸೊ ಪ್ರಾಬ್ಲಮ್ಸ್ ಆನ್ ಎದ್ರ ಮೇಲೆ ರೀ ಸರ್ ಅಥವಾ ಸಬ್ಟ್ರಾಕ್ಷನ್. ಪ್ರಾಬ್ಲಮ್ಸ್ ಆನ್ ಸಬ್ಟ್ರಾಕ್ಷನ್ ಆಫ್ ಅ ಮೆಟ್ರೈಸಿಸ್ದನ್ನ ಡಿಫ್ರೆನ್ಸ್ ಯಾವ ಥರ ಮಾಡ್ತೀವಿ ಅಂತ. ಓಕೆ ಮೈನಸ್ ಮಾಡೋದನ್ನ ಕಲಿಸ್ಕೊಡ್ತೈತಿ ನೋಡ್ರಿ. ಶಶಿಕುಮಾರ್ ಮ್ಯೂಟ್ ಮಾಡ್ಕೊಳ್ರಿ, ಅದು ಯುವರ್ ಸೆಲ್ಫ್ ಯು ಕ್ಯಾನ್ ಮ್ಯೂಟ್ ಇಟ್. ಸೊ ನೆಕ್ಸ್ಟ್ ಡಿಸ್ಕಷನ್ ಟೈಮಿಗೆ ಅನ್ಮ್ಯೂಟ್ ಮಾಡ್ಕೊಕತ್ತೀರ. ಸೊ ಲೆಟ್ ಅಸ್ ಗೋ ಹ್ಯಾಡ್ ದಿ ಫಸ್ಟ್ ಆ್ಯಂಡ್ ಪ್ರಿಮೋಸ್ಟ್ ಪ್ರಾಬ್ಲಮ್ ಹಿಯರ್. ದಟ್ ಈಸ್ ವಾಟ್ ಸೇಮ್ ಟು ಸೇಮ್ ಆಗಲೇ ಹೆಂಗೆ ಹೇಳಿದೇವಲ್ಲ ಅದೇ ಥರನೇ ಇನ್ಸ್ಟೆಡ್ ಆಫ್ ಪ್ಲಸ್ ಈಗೇನು ಮಾಡಿಸಿರ್ತೀರಿ ಸರ್ ಅಂತಂದ್ರೆ ಮೈನಸ್ ಮಾಡಿಸಿರ್ತೀವಿ ನೋಡ್ರಿ. ಆಗಳಿದ್ದು ಫಸ್ಟ್ ಪ್ರಾಬ್ಲಮ್ ಇದೇ ತೊಗೊಂಡಿದ್ದೇನೆ ಅನ್ನಿಸ್ತು ನೋಡ್ರಿ. 3 4 2. ಓಕೆ 3 4 2. ನೆಕ್ಸ್ಟ್ ಸರ್ ಅಂತಂದ್ರೆ 4 6 8. ಓಕೆ ನಿಮ್ಮ ಎಕ್ಸಾಮ್ದಾಗ ಯಾವುದೇ ಕೊಟ್ಟಿರ್ಲಕ್ಕ ಈಗ ತಿಳಿಲಿ ಅಂತೇಳಿ ಸೇಮ್ ಏನು ಡಿಫ್ರೆನ್ಸ್ ಆಗ್ತೈತಿ ಅನ್ನೋದು ತಿಳಿಸೋ ಸಂಬಂಧ ಸೊ ಸೇಮ್ ಎಕ್ಸಾಂಪಲ್ಸ್ನ ತೊಗೊಂಡಿ ನೋಡ್ರಿ. ಸೊ ದಟ್ ಈಸ್ ಬಿ ಹ್ಯಾಸ್ ಗಿವನ್ ದಟ್ ಏನಂತ ಕೊಟ್ಟಿದ್ದಾನ್ರಿ ಸರ್ ಅತ್ತ 1 3 2. ನೆಕ್ಸ್ಟ್ ಸರ್ ಅಂತಂದ್ರೆ ದಟ್ ಈಸ್ 1 2 4. ನೆಕ್ಸ್ಟ್ ಅಪ್ಪ ಅಂತಂದ್ರೆ 3 4 5. ಹಾಗಾದ್ರೆ ಏನಾರು ಕೇಳಿರ್ತಾನ್ರಿ ಸರ್ ಅಂತಂದ್ರೆ ಪ್ರಿವಿಯಸ್ಲಿ ಇಟ್ ವಾಸ್ ಆಸ್ಕ್ಡ್ ಆಸ್ ಫೈಂಡ್ ಎ ಪ್ಲಸ್ ಬಿ. ರೈಟ್ ನಾವು ಹಿ ಈಸ್ ಗೋಯಿಂಗ್ ಟು ಆಸ್ಕ್ ಆಸ್ ಎ ಮೈನಸ್ ಬಿ. ಆಗಲೇ ಎ ಪ್ಲಸ್ ಬಿ ಕಂಡು ಹಿಡಕ್ಕೆ ಹೇಳಿದ್ದ, ಈಗೇನು ಕೇಳಿರ್ತಾನ್ರಿ ಸರ್ ಎ ಮೈನಸ್ ಬಿ ಕೇಳಿರ್ತಾನೆ. ಅಗ್ದಿ ಬೆಸ್ಟ್ ವೇದೊಳಗೆ ಇದನ್ನು ಒಂದು ಕಲ್ತ್ಕೊಳ್ರಿ. ಸೊ ದ್ಯಾಟ್ ವಿ ಶಾಲ್ ಗೋ ಹ್ಯಾಡ್ ದ ನೆಕ್ಸ್ಟ್. ಸೊ ಇದನ್ನು ಪರ್ಫೆಕ್ಷನ್ ಆಗಿಬಿಡ್ರಿ, ಎಲ್ಲನೂ ಕ್ಲಿಯಾರಿಟಿ ಆಗಿಬಿಡ್ತದೆ. ಸೊ ಇವು ಪ್ರಾಬ್ಲಮ್ಸ್ಗಳು ಎಕ್ಸಾಮ್ಗೆ ಬೀಳಂಗಿಲ್ಲ. ಇಂಥದ್ದು ಮಾಡೋಕ್ಕೆ ಬಂತಂದ್ರೆ ಎಂಥದೇ ಪ್ರಾಬ್ಲಮ್ ಕೊಟ್ರು ನೀವು ಎಕ್ಸಾಮ್ದೊಳಗೆ ಸಾಲ್ವ್ ಮಾಡ್ಬೋದು. ಸೊ ಇದ್ರ ಆರ್ಡರ್ ಹೇಳ್ತೀರಿ
Anybody would like to tell about its order? Quick. Yes, order of this 3 by 3, sir. 3 by 3. Next up B ಹೇಳ್ರಿ. Another B 1 3 2. Next 1 2 4. Next sir 3 4 5. What is the order of this also be? 3 4 5 3 4 5. 3 by 3 only. So now we shall find out concern to the A minus B. Matrix. Okay, A minus B. A is here, B is here. That is 3 4 2. Next sir, that is 4 6 8. Next 1 9 5 minus B ಏನಿದೆ ಸರ್ 1 3 2. Next 1 2 4. Next 3 4 5. ಹೇಳ್ಕೊತ ಹೋಗ್ರಿ. ಯಾರು ಒಬ್ರು ಹೇಳ್ರಪ್ಪ ಫಾಸ್ಟ್ಗೆ, ಕ್ವಿಕ್. ಎಷ್ಟು ಹೇಳ್ರಲ್ಲ ಆಗಲೇ ಹೆಂಗೆ ಹೇಳ್ರಿ ಪ್ರೊಸೀಜರ್ ಪ್ರಕಾರ. 3 minus 1. ಈಗ ಜಸ್ಟ್ ಮೈನಸ್, ಬಿ ಕೇರ್ಫುಲ್. 3 minus ನೆಕ್ಸ್ಟ್ 4 minus 3. ನೆಕ್ಸ್ಟ್ ಕ್ವಿಕ್. 2 2 minus 2. ನೆಕ್ಸ್ಟ್ 8 minus 4 1 minus 3 9 minus 4 minus 1. ನೆಕ್ಸ್ಟ್ 5 minus 5. 6 minus 2 8 minus 4. ನೆಕ್ಸ್ಟ್ 1 minus 3 9 minus 4. ನೆಕ್ಸ್ಟ್ 5 minus 5. ಸಿಂಪ್ಲಿಫಿಕೇಶನ್ ಮಾಡಿ ಹೇಳ್ರಲ್ಲಪ್ಪ, ಎಷ್ಟು ಬರ್ತದೆ ಬರಲ್ಲ ಆನ್ಸರ್? ಕ್ವಿಕ್ ಆಗಿ ಹೇಳ್ರದ ಆನ್ಸರ್ ಎಷ್ಟು ಬರುತ್ತೆ? ದಟ್ ಇಟ್ ಈಸ್ ಗೋಯಿಂಗ್ ಟು ಕಮ್ ಎಸ್ 1 0 3 4 4 minus 2 5 0. 2 ಬಂತು. ಇದು ಎಷ್ಟು ಬರ್ತದ? 1. ಸೊ ದಟ್ ಈಸ್ 3 minus 1 ಅಂದ್ರೆ 2 ಆಯ್ತು. 1 2 1 0. ನೆಕ್ಸ್ಟ್ 2 3 4 minus 2 4 2 5 0. ಎಷ್ಟು ರೀ? 2 ಏನು ಎಷ್ಟು ಅದ್ರದ್ದು? 3 ಆಗ್ತದೆ ನೋಡ್ರಿ, ಇಲ್ಲಿ 3 ಆಗ್ತದ. ನೀವು 2 ಅಂತ ಹೇಳಿರಿ, ಇಟ್ ಈಸ್ 3 3 4. ನೆಕ್ಸ್ಟ್ 4 ಅಲ್ಲ 8. 3 4 4. ಬಿ ಕೇರ್ಫುಲ್. Minus 5 0. minus 2 5 minus 2 5 0. That is absolutely right. That is 3 by 3. 0. Okay, that is A minus B it is. Matrix. Okay, it is of A minus B. So perfect ಆಯ್ತಿದು. Subtraction of the matrices, subtraction you are going to do in this way. ಮ್ಯೂಟ್ ಮಾಡ್ಕೊಳ್ರಪ್ಪ, ಅದು ಯಾರ್ಯಾರ್ದು ಅಲ್ಲಿ ಡಿಸ್ಟರ್ಬೆನ್ಸ್ ಇದೆಯಲ್ಲ, ಬಿಕಾಸ್ ಯು ಆರ್ ದೇರ್ ಇನ್ ಅ ಹೋಮ್. ಸೊ ಇಫ್ ದೇರ್ ಇಸ್ ಡಿಸ್ಟರ್ಬೆನ್ಸ್ ಯುವರ್ ಸೆಲ್ಫ್ ಯು ಕ್ಯಾನ್ ಮ್ಯೂಟ್. ಸೊ ಅಲ್ಲಿ ಸಿಚುವೇಶನ್ ನೋಡಿಕೊಂಡು ಅನ್ಮ್ಯೂಟ್ ಮಾಡೋದು, ಮ್ಯೂಟ್ ಮಾಡೋದು, ಯು ಡಿಸೈಡ್ ಯುವರ್ ಸೆಲ್ಫ್. ಸೊ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿರ್ತೀನಿ, ತಗೊಳ್ರಿ. ಸೊ ಎಲ್ಲರೂ ಬರ್ಕೊಂಡ್ರಲ್ಲ ಇದು. ಏನಾದರೂ ಇನ್ನೂ ಯಾರಿಗಾರು ಡೌಟ್ ಇದೆ? ಎನಿಬಡಿ ಹ್ಯಾವ್ ಎನಿ ಡೌಟ್? ವಾಲಿಕರ್ ತಿಳಿತ್ರಿ ಪರ್ಫೆಕ್ಟ್ ಆಗಿ ಹೌ ವಿ ಆರ್ ಗೋಯಿಂಗ್ ಟು ಡೂ ಸಬ್ಟ್ರಾಕ್ಷನ್? ಎಸ್, Yes. ಓಕೆ. ಭಾಗ್ಯಶ್ರೀ ಕುಲಕರ್ಣಿ ಪರ್ಫೆಕ್ಟ್ ಆಗಿದೆ ರೀ? ಓಕೆ, ನೋ ಡೌಟ್. ಲೆಟ್ ಅಸ್ ಮೂವ್ ಟುವರ್ಡ್ಸ್ ದಿ ನೆಕ್ಸ್ಟ್ ಒನ್. ಫೈನ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಸೀಟ್. ಸೊ ಎರಡನೇ ಪ್ರಾಬ್ಲಮ್ ಬರ್ಕೊಂಡಿದ್ದಲ್ಲ ಇನ್ನ ಯಾರ್ರೆ? ಆಗಿತ್ತಿಲ್ಲ? ಓಕೆ, ಲೆಟ್ ಅಸ್ ಟೇಕ್ ದ ಸೆಕೆಂಡ್ ಒನ್. ಯಾವ್ದ್ರಿ ಸರ್ ಸೆಕೆಂಡ್ ಒನ್ ಅಂತಂದ್ರೆ ಆಗಲೇ ಅಲ್ಲಿ ತೊಗೊಂಡಿದ್ದೇವಲ್ಲ, ಅದನ್ನೇ ಈಗ ಜಸ್ಟ್ ಮೈನಸ್ ಮಾಡೋಣ ಅಂತ. ಇಫ್ ಎ ಮ್ಯಾಟ್ರಿಕ್ಸ್ ಏನಂತ ಕೊಟ್ಟನ್ರಿ ಸರ್? ಅದು ಎ ಮ್ಯಾಟ್ರಿಕ್ಸ್ ಅಂದ್ರೆ 3√3. ನೆಕ್ಸ್ಟ್ 2. ಓಕೆ, ನೆಕ್ಸ್ಟ್ ಸರ್ ಅಂತಂದ್ರೆ 4 2 0. ಆ್ಯಂಡ್ ಬಿ ಮ್ಯಾಟ್ರಿಕ್ಸ್ ಏನಂತ ಹೇಳಿ ಕೊಟ್ಟಿದ್ದಾನ್ರಿ ಸರ್? ಅದು ಅಂತಂದ್ರೆ ದಟ್ ಈಸ್ 2 minus 1 2. ನೆಕ್ಸ್ಟ್ ಸರ್ ಅಂತಂದ್ರೆ 1 2 4. ಓಕೆ, ದೆನ್ ಹಿ ಹ್ಯಾಸ್ ಆಸ್ಕ್ಡ್ ಟು ಫೈಂಡ್ ಔಟ್ ಏನಂತ ಕೇಳಿದಾನ್ರಿ ಸರ್ ಅಂತಂದ್ರೆ ಇನ್ಸ್ಟೆಡ್ ಆಫ್ ಎ ಪ್ಲಸ್ ಬಿ ಹಿ ಹ್ಯಾಸ್ ಆಸ್ಕ್ಡ್ ಆಸ್ ಎ ಮೈನಸ್ ಬಿ. ಓಕೆ, A minus B. so let us go ahead the solution in a similar fashion how we have solved previously also. So first of all you mention the given data. ಅವ ಏನು ಕೊಟ್ಟಿದ್ದಾನಲ್ಲ ಅದು ನೀಟಾಗಿ ಕ್ಲಿಯರಾಗಿ ಬರೀರಿ. ಸೊ ಎ ಮ್ಯಾಟ್ರಿಕ್ಸ್ ಹಿ ಹ್ಯಾಸ್ ಗಿವನ್ ದಟ್ ಈಸ್ 3 ಅಂತ ಕೊಟ್ಟಿದ್ದಾನ, √3 ಅಂತ ಹೇಳಿ ಕೊಟ್ಟಿದ್ದಾನ, 2. ನೆಕ್ಸ್ಟ್ ಸರ್ 4 2 0. ವಾಟ್ ಇಸ್ ದ ಆರ್ಡರ್ ಆಫ್ ದಿಸ್ ಒನ್ ಪ್ಲೀಸ್? ವುಡ್ ಲೈಕ್ ಟು ಟೆಲ್ ಕ್ವಿಕ್? ಆರ್ಡರ್ ಹೇಳಿಲ್ಲಲ್ಲ ಇದಕ್ಕೆ. 2 by ನೋಡ್ರಿ ಗಾರೆ, ಬೆಸ್ಟ್ ಸಿಂಪಲ್ ವೇದೊಳಗೆ ಎಷ್ಟು ಹಾರಿಜೆಂಟಲ್ ಲೈನ್ ಎಳಿಬಹುದು ಸರ್? 2 ರೀ ಸರ್. ಎಷ್ಟು ವರ್ಟಿಕಲ್ ಎಳಿಬಹುದು ರೀ ಸರ್? 3 ರೀ. ಓಕೆ, ಇನ್ ದ್ಯಾಟ್ ವೇ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ನೆಕ್ಸ್ಟ್ ಅಪ್ಪ ಇದಕ್ಕೆ ಹೋದ್ರ ದಟ್ ಈಸ್ 2 minus 1. ಸೊ 2. ನೆಕ್ಸ್ಟ್ ಸರ್ 1 2 4 ಅಂತೇಳಿ ಕೊಟ್ಟಿದ್ದಾನ ಸರ್. ಇದಕ್ಕೂ 2 ಹಾರಿಜೆಂಟಲ್ ಲೈನ್ ಎಳಿಬಹುದು ರೀ, 1 2 3. ಸೊ 3 ವರ್ಟಿಕಲ್ ಲೈನ್ಸ್, ದಟ್ ಮೀನ್ಸ್ 3 ಕಾಲಮ್ಸ್.
Okay, then he has asked to find out that is a minus b. Now we shall do that a minus b here. ಸರ್ ಏನು ಕೊಟ್ಟಿದ್ದಾನ್ರಿ ಅದು ಅಂದ್ರೆ 3 ಮೈನಸ್ ರೂಟ್ 3 2 ನೆಕ್ಸ್ಟ್ ಸರ್ 4 2 0 ಮೈನಸ್ ಯಾವ್ದ್ರಿ ಸರ್ ಅಂತಂದ್ರೆ ಇಲ್ಲೇ ಕೊಟ್ಟಿದ್ದಾನೆ ನೋಡ್ರಿ 2 ಮೈನಸ್ 1 2 ನೆಕ್ಸ್ಟ್ ಸರ್ 1 2 4. ಸೊ ಬಿ ಕೇರ್ಫುಲ್ ಹಿಯರ್ ಮೈನಸ್ ಆ್ಯಂಡ್ ದಿಸ್ ಮೈನಸ್ ಭಯಂಕರ ಅಟೆನ್ಷನ್ ಇರಲಿ ಇದ್ರ ಮೇಲೆ. ಇಲ್ಲ ಅಂತಂದ್ರೆ ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಗೊತ್ತಾ, ಅದು ಮೈನಸ್ ಇಟ್ಕೊಂಡು ಹೋಗಿಬಿಡ್ತಾರೆ ಅಲ್ಲಿ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಇರೋದು. ಸೊ 3 ಮೈನಸ್ ಇದನ್ನು ಈ ಮೈನಸ್ಲೇ ಇದಕ್ಕೆ ಎಲ್ಲದಕ್ಕೆ ಮಲ್ಟಿಪ್ಲೈ ಮಾಡ್ದಂಗೆ ಅಷ್ಟೇ. -2 ಮುಂದೆ ಹೇಳ್ತೀರಾ 3 ಮೈನಸ್ 1 ಇಲ್ಲ, ಇಸ್ ಇಟ್ 3 ಮೈನಸ್ 1? ಎಷ್ಟು ಮಂದಿ 3 ಮೈನಸ್ 1 ಅಂತೀರಿ? ಹಾಂ ಪ್ಲಸ್. ಎಸ್, ದಿಸ್ ಮೈನಸ್ ಆಫ್ ಮೈನಸ್ ಪ್ಲಸ್. ಓಕೆ, ಬಿ ಕೇರ್ಫುಲ್ ಅಬೌಟ್ ದ್ಯಾಟ್. ನೆಕ್ಸ್ಟ್ ಸರ್ ಅಂತಂದ್ರೆ 2 ಮೈನಸ್ 2. ನೆಕ್ಸ್ಟ್ ಓಕೆ 4 ಮೈನಸ್ 1. ನೆಕ್ಸ್ಟ್ 2 ಮೈನಸ್ 2. ನೆಕ್ಸ್ಟ್ ಹೋಗ್ಲಿ, ಫಾಸ್ಟ್ ಹೋಗ್ಬೇಕು. ಓಕೆ, ಸಿಂಪ್ಲಿಫೈ ಮಾಡಿ ಹೇಳ್ಬಿಡ್ರಿ ಫಾಸ್ಟಿಗೆ. ಹಾಂ ಹೇಳ್ರಿ, ಮುಂದಿನ ಆನ್ಸರ್ ಹೇಳ್ರಿ. ಹಾಂ 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 0 ಇದು ಎಷ್ಟ್ರಿಪ್ಪ? 3 ಹಾಂ ಓಕೆ. ಆರ್ಡರ್ ಆಫ್ ದಿಸ್ ಇಟ್ ಈಸ್ ಎಸ್. ಓಕೆ, ಆರ್ಡರ್ ಇಟ್ ಈಸ್ 2/3 ಮ್ಯಾಟ್ರಿಕ್ಸ್, ದಟ್ ಈಸ್ ಎ ಮೈನಸ್ ಬಿ. ಈ ಥರ ಕಂಡು ಹಿಡಿತೀರಿ. ಎಲ್ಲರಿಗೆ ಪರ್ಫೆಕ್ಟ್ ಐತಿ ಇದನ್ನು ಪ್ರಾಬ್ಲಮ್. ಎಷ್ಟು ನೀವು ತಿಳ್ಕೊಂಡ್ರಿ ಅಂತಂದ್ರೆ ಏನು ಇಲ್ಲ ಇರೋದ್ರಾಗ. ಓಕೆ, ಸಿಂಪಲ್ ವೇದೊಳಗೆ ಸೊ ಪರ್ಫೆಕ್ಟ್ ಆಗ್ಕೊತ್ತೆ. ಇನ್ನೊಂದು ಪ್ರಾಬ್ಲಮ್ ತಿಳಿಸ್ರಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇನ್ನೊಂದು ಆಪರೇಷನ್ ಹೇಳ್ಕೊಡ್ತೀನಿ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಸರ್ ಇವು ಎಕ್ಸಾಮ್ದೊಳಗೆ ಬೀಳ್ತಾವೇನೋ? 100% ಇವು ಬೀಳಂಗಿಲ್ಲ. 100% ದೀಸ್ ಆರ್ ದಿ ಬೇಸ್ ಫಾರ್ 40th ಕ್ವೆಶನ್, ದಟ್ ಈಸ್ 5 ಮಾರ್ಕ್ಸ್ ಕ್ವೆಶನ್ಗೆ. ಓಕೆ, ಪ್ರಜ್ವಲ್ ಏನಾದರೂ ಡೌಟ್ ಇದೆ ರೀ? ಎಸ್, ನೋ ಡೌಟ್. ಓಕೆ, ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಶೀಟ್. ಹೊಸ ಶೀಟ್ ಇನ್ಸರ್ಟ್ ಮಾಡಿರ್ತೀನಿ ನೋಡ್ರಿ. ಶಶಿ ಆ್ಯಂಡ್ ಪ್ರಜ್ವಲ್ ಮ್ಯೂಟ್ ಮಾಡ್ಕೊಳ್ರದು. ಸೊ ನೆಕ್ಸ್ಟ್ ನೀವು ಅವಶ್ಯಕತೆ ಇದ್ದಾಗ ಅನ್ಮ್ಯೂಟ್ ಮಾಡಕತ್ತೀರಂತ. ಲೆಟ್ ಅಸ್ ಗೋ ಹೆಡ್. ಸೊ ಇನ್ನೊಂದು ಪ್ರಾಬ್ಲಮ್, ಥರ್ಡ್ ಪ್ರಾಬ್ಲಮ್ ಹೋಗೋದಾದ್ರೆ, ಸೊ ಏನು ಕೊಟ್ಟಿದ್ದಾನ್ರಿ ಸರ್ ಅಂತಂದ್ರೆ, ಇಫ್ ಎ ಈಸ್ ಈಕ್ವಲ್ಸ್ ಟು, ಇಫ್ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ಸ್ ಟು ಗಿವನ್ ದ್ಯಾಟ್ ಸರ್ ಎಷ್ಟು ರೀ 4 6 ನೆಕ್ಸ್ಟ್ 9 8. ನೆಕ್ಸ್ಟ್ ಸರ್ ಅಂತಂದ್ರೆ ಬಿ ಮ್ಯಾಟ್ರಿಕ್ಸ್ he has given that is 1 4 so 3 2. then what he has asked to find out, find a minus b. ಇನ್ನೇಗೆ ಮಾಡಿರಲ್ಲ ಹೇಳ್ರಿ ಫಾಸ್ಟಿಗೆ, ಟೆಲ್ ಇಟ್ ಎಟ್ ಫಾಸ್ಟ್. ಸೊ ಗಿವನ್ ಡೇಟಾ ಅಲ್ಲಿದ್ದು ಮ್ಯೂಟ್ ಮಾಡ್ಕೊಳ್ರಿ ಡಿಸ್ಟರ್ಬೆನ್ಸ್ ಇದ್ದವರು. ಸೊ ಮ್ಯೂಟ್ ಯುವರ್ ಸೆಲ್ಫ್. Okay, let us go ahead. Concern to the given data, A matrix he has given as that is 4 6 9 8. Sir order entandre 2/2 it's. Next B matrix already previous bidisin nodri, ide same problem ne bidisine, but it was done in previous, that is A plus B. Right now we are going to do it as A minus B. ಓಕೆ, ಪ್ರಿವಿಯಸ್ ಮಾಡಿದ್ದು ಎ ಪ್ಲಸ್ ಬಿ ಇದ್ದಿತ್ತು, ಈಗ ಮಾಡೋದು ಎ ಮೈನಸ್ ಬಿ ಇದು. ದಟ್ ಈಸ್ 1 4 3 2. ಯಾರು ಒಬ್ರು ಹೇಳ್ರಪ್ಪ ಫಾಸ್ಟಿಗೆ, ಕ್ವಿಕ್ ಫಾಸ್ಟ್. 4 ಮೈನಸ್ 1. ನೆಕ್ಸ್ಟ್ ಹೋಗ್ಲಿ ಫಾಸ್ಟ್. 6 ಮೈನಸ್ 4. ಹಾಂ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ ಹೇಳ್ಬಿಡ್ಬೇಕ್ರಿ. ಹೇಳ್ರಿ ಸಿಂಪ್ಲಿಫಿಕೇಶನ್. ಆಫ್ಟರ್ ಸಿಂಪ್ಲಿಫಿಕೇಶನ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್? 3 3 2 6 6 2. ಓಕೆ, ಆರ್ಡರ್ 2/2. ಇದು ಏನಪ್ಪ, ಇದೇ ನಮಗೆ ಬೇಕಾಗಿದ್ದು ಎ ಮೈನಸ್ ಬಿ. ವಾಟ್ ಎವರ್ ಎ ಮೈನಸ್ ಬಿ. ಓಕೆ, ಇಷ್ಟು ನೀವು ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ಸೊ ದಟ್ ಈಸ್ ಓಕೆ ಎ ಮೈನಸ್ ಬಿ. ನೆಕ್ಸ್ಟ್ ಎ ಪ್ಲಸ್ ಬಿ ಎರಡೂ ಮಾಡೋದನ್ನ ನಿಮಗೆ ಪರ್ಫೆಕ್ಷನ್ ಮಾಡಿಕೊಟ್ಟು ನಾನು. ನೆಕ್ಸ್ಟ್ ಸರ್ ಅಂತಂದ್ರೆ that we shall go ahead the another one more operation that is called as scalar multiplication ಅಂತೇಳಿ ಅದೊಂದು ನೀಟಾಗಿ ಕಲಿಸಿ ಇವತ್ತಿನ ಕ್ಲಾಸ್ ಮುಗಿಸ್ಕೊಡೋಣ ಅಂತ. ಓಕೆ, ಹೋಗೋಣ.
ಟೇಕ್ ಟು ದ ನೆಕ್ಸ್ಟ್ ಒನ್ ಹಿಯರ್. ಬರ್ಕೊಂಡ್ರಲ್ಲ ಎಲ್ಲರೂ? ಸೊ ನೆಕ್ಸ್ಟ್ ಶೀಟ್ ತಗೊಳ್ರಿ. ಏನಂತ ಹೇಳೋಣ್ರಿ ಸರ್ ಅಂತಂದ್ರೆ ಥರ್ಡ್ ಆಪರೇಷನ್ ಐ ಆಮ್ ಗೋಯಿಂಗ್ ಟು ಟೇಕ್ ಹಿಯರ್, ದಟ್ ಈಸ್ ಕನ್ಸರ್ನ್ ಟು ದಿ ಥರ್ಡ್ ಆಪರೇಷನ್. ಏನ್ರಿ ಸರ್ ಅದು ಅಂತಂದ್ರೆ scalar multiplication of a matrix. Be careful, it is not just multiplication of the matrix, it is a scalar multiplication. There is much more difference between multiplication and scalar multiplication of a matrix. So scalar multiplication of matrix. ಸರ್ ಇದಕ್ಕೆ ಏನು ಡಿಫ್ರೆನ್ಸ್ ರೀ ಅಂತಂದ್ರೆ ಸ್ವಲ್ಪ ನಿಮಗೆ ಹೇಳ್ಕೊಂಡು ಹೋಗಿಬಿಡ್ತೀನಿ ನೋಡ್ರಿ, ಆಮೇಲೆ ಮುಂದೆ ಮಲ್ಟಿಪ್ಲಿಕೇಶನ್ ಕಲಿಸ್ತೀನಿ. ಈಗ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾನಪ್ಪ ಹಿಂಗೇನೋ 1 2 8 3 ಅಂತೇಳಿ. ಅವ ಎ ಸ್ಕ್ವೇರ್ ಕಂಡು ಹಿಡೀರಿ ಅಂದ್ರೆ ಅವಾಗ ಏನು ಮಾಡ್ಬೇಕಾಗೈತಿ, ಮಲ್ಟಿಪ್ಲಿಕೇಶನ್, ಸಿಂಪಲ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗೈತಿ. ಅದು ಹೆಂಗೆ ರೀ ಸರ್ ಅಂತ, ಎ ಸ್ಕ್ವೇರ್ ಅನ್ನೋದು ಎ ಇಂಟು ಎ, ಎಕ್ಸ್ ಸ್ಕ್ವೇರ್ ಅನ್ನೋದು ಹೆಂಗೆ ಬರೀತೀರಿ, ಎಕ್ಸ್ ಇಂಟು ಎಕ್ಸ್ ಅಂತೇಳಿ ಬರೀತಿರಲ್ಲ, ಹಿಂಗೆ ಎ ಸ್ಕ್ವೇರ್ ಅನ್ನೋದು ಎ ಇಂಟು ಎ ಮಾಡ್ತೀವಿ. ಇದಕ್ಕೆ ನಾವು ಮಲ್ಟಿಪ್ಲಿಕೇಶನ್ ಅಂತೀವಿ. ಇದ್ರದ್ದೇನು ಬೇಕಾಗಿಲ್ಲ ಈ ಸದ್ ನಮ್ಮ ಡಿಸ್ಕಷನ್ಕ್ಕೆ. ಹಾಗಾದ್ರೆ ಏನು ಹೇಳ್ಬೇಕಂತೇಳಿ ಪ್ಲ್ಯಾನ್ ಹಾಕಿರಿ ಸರ್ ಇದು ಈ ಸದ್ದು ಅಂತಂದ್ರೆ, ಜಸ್ಟ್ ಹೌ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಟ್ 5a ಇದು ಒಂದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತೀರಿ. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಸ್ಕೇಲಾರ್ ವ್ಯಾಲ್ಯೂ, ದಟ್ ಈಸ್ 5 ಇಸ್ ಅ ಸ್ಕೇಲಾರ್ ವ್ಯಾಲ್ಯೂ. ಯಾವುದಾದ್ರೂ ಒಂದು ನಂಬರ್ಲೆ ಆ ಏಕ್ನ ಮಲ್ಟಿಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ 5a ಅಂತಂದ್ರೆ ಇದ್ರ ಮೀನಿಂಗ್ ಏನ್ರಿ ಸರ್ ಅಂತಂದ್ರೆ ಈ 5ನ ಎಲ್ಲ ಎಲಿಮೆಂಟ್ಸ್ಗಳಿಗೆ ಮಲ್ಟಿಪ್ಲೈ ಮಾಡ್ಕೋತ ಹೋಗ್ಬೇಕ್ರಿ ಇವಕ್ಕೆಲ್ಲಕ್ಕೆ 5ಲೆ. ಒನ್ಸ್ ಯು ಮಲ್ಟಿಪ್ಲೈಡ್ ಬೈ 5 ಆಲ್ ದೀಸ್ ಎಲಿಮೆಂಟ್ಸ್, ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ಆಸ್ 5a. ಹೆಂಗೆ ರೀ ಸರ್ ಅಂತ, 5 ಇಂಟು 1 5 ಅಂತೇಳಿ ಬರ್ತೈತಿ, 5 ಇಂಟು 2 10 ಅಂತೇಳಿ ಆಗ್ತೈತಿ, 5 ಇಂಟು 8 ಎಷ್ಟು ರೀ, 5 ಇಂಟು 8 ಮಗ್ಗಿ ಕಲಿಸ್ಲಿ, ಹಾಂ 40. ನೆಕ್ಸ್ಟ್ 5 ಇಂಟು 3 ಇಸ್ 15. ಓಕೆ 15. ಈ ಥರ ಗೊತ್ತಾಯ್ತಿಲ್ಲ, ಇಷ್ಟೇ ಇರೋದು. ಇದಕ್ಕೆ ನಾವು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ಸೊ ಲೆಟ್ ಅಸ್ ಗೋ ಹೈಡ್ ಇನ್ ಸಿಸ್ಟಮೆಟಿಕ್ ವೇ. ಓಕೆ, ಇದನ್ನೇ ಸ್ವಲ್ಪ ನಾನು ಸಮರೈಸೇಷನ್ ಕೊಟ್ಟು ನಾನು ಆಫ್ಟರ್ ದ್ಯಾಟ್ ವಿ ಶಾಲ್ ಗೋ ಹೈಡ್ ಇನ್ ಡೀಟೇಲ್ ಆಫ್ ದಟ್. ಸೊ ಲೆಟ್ ಅಸ್ ಹ್ಯಾವ್ ದಟ್ ಡಿಸ್ಕಷನ್ ಆಫ್ ಯಾವ್ದು ರೀ ಸರ್ ಅಂತ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಶಶಿಕುಮಾರ್ ಅದು ಮ್ಯೂಟ್ ಮಾಡ್ಕೊಳ್ರಿ, ಡಿಸ್ಕಷನ್ ಟೈಮಿಗೆ ಅದು ಒಳ್ಳೆ ಅನ್ಮ್ಯೂಟ್ ಮಾಡ್ಕೊಕತ್ತೀರಿ. ಅದು ಏನು ಸಿಸ್ಟಮ್ ಪ್ರಾಬ್ಲಮ್ ಇದೆ ಅನ್ನೋದು ಮ್ಯೂಟ್ ಆಗ್ತಾ ಇದೆಯಲ್ಲ, ಓಕೆ ಫೈನ್. ಸೊ ಲೆಟ್ ಅಸ್ ಕನ್ಸಿಡರ್ ದಟ್ ರಿಗಾರ್ಡಿಂಗ್ ಏನ್ರಿ ಸರ್ ಅಂತಂದ್ರೆ ದಟ್ ಮಲ್ಟಿಪ್ಲಿಕೇಶನ್, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಯಾವ ಥರ ಮಾಡ್ತೀವಿ ಅನ್ನೋದು. ಇಫ್ ಎ ಈಸ್ ಈಕ್ವಲ್ಸ್ ಟು ಎ ಐ ಜೆ ಇತ್ತಂದರೆ, ಇಫ್ ಎ ಈಸ್ ಈಕ್ವಲ್ಸ್ ಟು ಎ ಐ ಜೆ ಆ್ಯಂಡ್ ಕೆ ಈಸ್ ಯಾವುದಾದ್ರೂ ಒಂದು ಕಾನ್ಸ್ಟಂಟ್ ಅಥವಾ ಸ್ಕೇಲಾರ್ ಮಲ್ಟಿಪ್ಲೈಯರ್ ತೊಗೊಂಡಿರ್ತೀವಿ ನೋಡ್ರಿ, ಸ್ಕೇಲಾರ್ ಮಲ್ಟಿಪಲ್. ಸ್ಕೇಲಾರ್ ಮಲ್ಟಿಪಲ್ ಅಂದ್ರೆ ಏನ್ರಿ ಸರ್ ಅದು ಅಂತಂದ್ರೆ ಅದು ಒಂದು ಯಾವುದಾದ್ರೂ ಒಂದು ನಂಬರ್ ಇರ್ತದೆ ನೋಡ್ರಿ, ಎನಿ ವ್ಯಾಲ್ಯೂ ಇರ್ಬೋದು ಅಥವಾ ಎನಿ ಕಾನ್ಸ್ಟಂಟ್ ಇರ್ಬೋದು, ಓರ್ ಆರ್ ಎನಿ ಕಾನ್ಸ್ಟಂಟ್, ಎನಿ ವ್ಯಾಲ್ಯೂ ಓರ್ ಆರ್ ಎನಿ ಕಾನ್ಸ್ಟಂಟ್, ಯಾವುದಾದ್ರೂ ಒಂದು ಕಾನ್ಸ್ಟಂಟ್ ನಂಬರ್ ಲೈಕ್ 5 10 15 ಆ್ಯಂಡ್ ಸೋ ಆನ್. ಕಾನ್ಸ್ಟಂಟ್ ವ್ಯಾಲ್ಯೂ, ಎನಿ ವ್ಯಾಲ್ಯೂ ಆರ್ ಎಲ್ಸ್ ಎನಿ ಕಾನ್ಸ್ಟಂಟ್ ವ್ಯಾಲ್ಯೂ. ಸೊ ಅದನ್ನು ಏನು ಮಾಡ್ತೀವಿ ರೀ ಸರ್ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಡೂ ದ ಮಲ್ಟಿಪ್ಲಿಕೇಶನ್ ಟು ದ ಗಿವನ್ ಮ್ಯಾಟ್ರಿಕ್ಸ್, ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಓಕೆ, ದೆನ್ ದ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಯಾವ ಥರ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ರೀ ಸರ್ ಅಂತಂದ್ರೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ದಿ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಅ ಮ್ಯಾಟ್ರಿಕ್ಸ್ ಈಸ್ ಗಿವನ್ ಬೈ, ಯಾವ ಥರ ಬರೋಣ್ರಪ್ಪ ಇದಕ್ಕೆ ಜನರಲ್ ವೇದೊಳಗೆ ಬರೆಸಿ ಆಮೇಲೆ ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ ಬರಿತೀನಂತೆ. ಕೆ ಇಂಟು ಎ ರೀ ಸರ್, ಈ ಕೆನ ನಾವೇನು ಮಾಡಬೇಕಾಗೈತಿ, ಏಕ್ ಮಲ್ಟಿಪ್ಲೈ ಮಾಡಬೇಕಾಗಿದೆ. ಓಕೆ, ವಿ ನೀಡ್ ಟು multiply that k to all the elements. Okay, k to all the elements we need to multiply that. Okay, let us go ahead. So ಯಾವ ಥರ ರೀ ಸರ್ ಅಂತಂದ್ರೆ ಎ ಐ ಜೆ ಅಂತೇಳಿ ತೊಗೊಂಡು ಅಂತಂದ್ರೆ ಕೆನ ಎ ಐ ಜೆ ಜನರಲ್ ಆಗಿ 3/3 ಹೇಳ್ತೀರಿ, ನೆನಪದ 3/3 ಮ್ಯಾಟ್ರಿಕ್ಸ್ ಎ ಐ ಜೆ. ಹಾಂ, ಯಾರಾದರೂ ಒಬ್ರು A11 A12 ಹಾಂ ಹೋಗ್ಲಿ ಫಾಸ್ಟ್. ಓಕೆ, ಈಗ 3/, ಓಕೆ, ಈಗ ನಾವೇನು ಮಾಡಬೇಕಾಗಿದೆ, ಕೆ ಎ ಹೇಳಬೇಕಾಗಿದೆ ನೋಡ್ರಿ. ಈ ಕೆನ ಎಲ್ಲದಕ್ಕೆ ಮಲ್ಟಿಪ್ಲೈ ಮಾಡಿ ಒಂದಿಷ್ಟು ಹೇಳ್ಬಿಡ್ರಲ್ಲ, ಮುಗ್ದು ಹೋಗ್ತೈತಿ. ಕೆ ಇಂಟು ಹಾಂ ಕೆ ಇಂಟು A1 ಕೆ ಇಂಟು A13, ನೆಕ್ಸ್ಟ್ ಕೆ ಇಂಟು A21, ಕೆ ಎ ಇಂಟು
A22. Next K into A23. Quick, fast. A32, A31, A32, 33. Okay. ಸೊ ಆರ್ಡರ್ ಹೇಳ್ತಿದ್ರೆ ಅದು 3/3. ಅದೇನು ಈಗೇನು ಅವಶ್ಯಕತೆ ಇಲ್ಲ. ಒಂದು ಎಕ್ಸಾಂಪಲ್ ಮುಖಾಂತರ ಹೋಗ್ತೀನಿ ನೋಡ್ರಿ. ಇಷ್ಟು ಪರ್ಫೆಕ್ಟ್ ಆಯ್ತು. ಇಷ್ಟೇ ಥಿಯರಿ ಇದಕ್ಕೆ ಬೇಕಾಗಿದ್ದು. ಅಂದ್ರೆ ಏನು ಮಾಡ್ಬೇಕ್ರಿ ಸರ್ ಅಂತ ಆ ನಂಬರ್ನ ಒಯ್ದು ಬಿಟ್ಟು ಆ ಕೊಟ್ಟಿದ್ದ ಮ್ಯಾಟ್ರಿಕ್ಸ್ ಎಲ್ಲ ಎಲಿಮೆಂಟ್ಸ್ಗಳಿಗೆ ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ಯು ವಿಲ್ ಗೆಟ್ ಇಟ್. ಓಕೆ, ಸೊ ಲೆಟ್ ಅಸ್ ಹ್ಯಾವ್ ದಿ ಪ್ರಾಬ್ಲಮ್ಸ್. ಸೊ ಒಂದೆರಡು ಪ್ರಾಬ್ಲಮ್ ತಿಳಿಸಿರ್ತೀನಿ ಅಂತ ತಗೊಳ್ರಿ. ಸಿಂಪಲ್ ಇದ್ದಿದ್ದು. ಸ್ವಲ್ಪ ಮಗ್ಗಿಗಳು ಗೊತ್ತಿದ್ದಾವಿಲ್ರಿ, ಇರಲಿಲ್ಲ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ರಪ್ಪ. ಹಾಂ, ಕೆಲವೊಬ್ರಿಗೆ ಸರ್ ನಮ್ಮ ಮಗ್ಗಿ ನೆನಪು ಅಂತಂದ್ರೆ you need to use calculator. So let us take heading as problems. ಎದ್ರ ಮೇಲ್ರಿ ಸರ್ ಅಂತಂದ್ರೆ problems on scalar multiplication. ಪ್ರಾಬ್ಲಮ್ಸ್ ಆನ್ ಸ್ಕೇಲಾರ್. ಏನು ಕೇಳಂಗಿಲ್ರಿ. ಎಕ್ಸಾಮ್ ಕೇಳಿದ ಕಂಟೆಂಟ್ ಯಾವ ಥರ ಇದೆ ಅಂತ ಅನ್ನೋದು ನೀವು ನೋಟ್ಸ್ ಡೌನ್ಲೋಡ್ ಮಾಡ್ಕೊಂಡಿರ. ಲಿಂಕ್ ಅದು ನಿನ್ನೆ ವಿಡಿಯೋ ತಳಗೆ ಕೊಟ್ಬಿಟ್ಟಿದ್ದೀನಿ. ನೀವು ಡೌನ್ಲೋಡ್ ಮಾಡ್ಕೋ ನೋಟ್ಸ್. ಅದ್ರ ಮ್ಯಾಲ 100% ಫಿಕ್ಸ್ ಅಂತೇಳಿ ಬರ್ಸ್ಬಿಟ್ಟು ನೋಡ್ರಿ. ಸೊ ಇವೆಲ್ಲ ಬೇಸ್ಮೆಂಟ್ ರೀ. ಓಕೆ, ಲೆಟ್ ಅಸ್ ಗೋ ಹೆಡ್. ಇಫ್ ಎ ಈಸ್ ಈಕ್ವಲ್ಸ್ ಟು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನವ. ಯಾವ ಥರ ರೀ ಸರ್ ಅಂತಂದ್ರೆ ದಟ್ ಈಸ್ 1 2 3 ಅಂತೇಳಿ ಕೊಟ್ಟಾನ್ರಿ. ನೆಕ್ಸ್ಟ್ 3 - 2 1. ನೆಕ್ಸ್ಟ್ ಸರ್ ಅಂತಂದ್ರೆ 4 2 1. ಹಾಗಾದ್ರೆ ಏನಾರು ಕೇಳಿರ್ತಾನ್ರಿ ಸರ್ ಅಂತಂದ್ರೆ ಫೈಂಡ್ 23A ಅಂತ ಕೇಳ ನೋಡ್ರಪ್ಪ. 23 ಬಗ್ಗೆ ಗೊತ್ತಿರ್ಬೇಕು ನೋಡ್ರಿ. ಓಕೆ, ಲೆಟ್ ಅಸ್ ಟೆಲ್ ಇಟ್ ಎಟ್ ಫಾಸ್ಟ್. ಎ ಕೊಟ್ಟಿದ್ದೇನಂತ ಹೇಳ್ರಿ ಫಾಸ್ಟ್. ಇದು ಒಂದೇ ಸೆಷನ್ದೊಳಗೆ ಮುಗಿಸ್ಕೊಟ್ಬಿಡ್ತೀನಿ. ಅದು ಸ್ವಲ್ಪ ಬಿಗಿನಿಂಗ್ದೊಳಗೆ ಟೆಕ್ನಿಕಲ್ ಎರರ್ಲಿ ಆಗಿ ಅಲ್ಲೊಂದಿಷ್ಟು ಹ್ಯಾಂಪರ್ ಆಯಿತು. ಆಗಲಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಇವತ್ತು 2 ಸೆಷನ್ ತೊಗೊಂಡಿರ್ತೀನಿ. ನಾಳೆ ಮತ್ತೆ 3 ಸೆಷನ್ ತೊಗೊಂಡು ನಾಳೆ ಕೆಮಿಸ್ಟ್ರಿ ತೊಗೋತೀನಿ ಬಿಗಿನಿಂಗ್ದಿಂದ. ಅಂದ್ರೆ 1ನೇ ಚಾಪ್ಟರ್ ತೊಗೋತೀನಿ. ಸೊ ಪರ್ಫೆಕ್ಟಾಗಿ ಕ್ಲಿಯರಾಗಿ ಪ್ರಿಂಟ್ ಹೊಡೆಂಗೆ ಕಲಿಸ್ಕೊಡ್ತೀನಿ ನೋಡ್ರಿ. ಸರ್ ಕೆಮಿಸ್ಟ್ರಿ ಯಾವ ಲೆಸನ್ ಸರ್? 1ನೇ ಚಾಪ್ಟರ್ ಸಾಲಿಡ್ ಸ್ಟೇಟ್. ಸರ್ ಕೆಮಿಕಲ್ ಕೈನೆಟಿಕ್ಸ್ ಮುಂದೆ ತೊಗೊಂಡಂತೀರ ಅದನ್ನು. ಓಕೆ, ಸ್ವಲ್ಪ ಕಷ್ಟ ಇದೆ ಸರ್ ಅದಕ್ಕೆ. ಏನಿಲ್ಲ, ಇಂಟಿಗ್ರೇಷನ್ ಬರ್ಬೇಕ್ರಿ. ಅದಕ್ಕೆ ಇಂಟಿಗ್ರೇಷನ್ ಬಂದಿತ್ತು ಅಂದ್ರೆ ಅದಕ್ಕೆ ಹೇಳ್ತೀನಲ್ಲ. ಒಂದು ನಮ್ಮ ಪ್ಲಾನ್ ಪ್ರಕಾರ ನೀವು ಹೋದ್ರಿ ಅಂತಂದ್ರೆ ಎಳ್ಳು ಕಾಳನಷ್ಟು ನಿಮಗೆ ವಜನ್ ಆಗಂಗಿಲ್ಲ ಯಾವುದು ಸಬ್ಜೆಕ್ಟ್. ನಿಮ್ಮ ಪ್ಲಾನ್ ಪ್ರಕಾರ ಹೋದ್ರೆ ಒಂದು ತಿಳ್ಕೊಳಕ್ ಆಗಂಗಿಲ್ಲ. ಅದು ಪ್ರಾಬ್ಲಮ್ ಆಗ್ತೈತ್ರಿ. ಓಕೆ, ಲೆಟ್ ಅಸ್ ಗೋ ಹೆಡ್. ಸೊ ಅಕಾರ್ಡಿಂಗ್ ಟು ಅವರ್ ಪ್ಲಾನ್ ಯು ಮೂವ್. ಬಿಕಾಸ್ ನಾ ಇಂಜಿನಿಯರ್ ಇದ್ದೀನಿ. ಪ್ಲಾನ್ ಹಾಕಿದ್ರೆ ಅದು ಫೇಲೇ ಆಗ್ಬಾರ್ದ್ರಿ ಯಾವುದೇ ಕಾರಣಕ್ಕೂ. ಎಂಥ ಬಿಲ್ಡಿಂಗ್ಗಳು ಪ್ಲಾನ್ ಹಾಕ್ತೀವಂತ, ಮಷಿನ್ಸ್ಗಳು ಪ್ಲಾನ್ ಹಾಕ್ತೀವಂತ ನಿಮ್ದು ಒಂದು ಸ್ಟಡಿದು ಪ್ಲಾನ್ ಹಾಕಕ್ಕಾಗಿಲ್ಲೇನ್ರಿ. ಲೆಟ್ ಅಸ್ ಟೇಕ್ ಇಟ್ 23A. ಈಗ ಭಾಳ ಸಿಂಪಲ್ ವೇದೊಳಗೆ ಹೇಳ್ಬಿಡ್ತೀನಿ ನೋಡ್ರಿ. ಇಲ್ಲೇ ಡೈರೆಕ್ಟ್ ಆದರೂ ಬಿಡಿಸ್ಬೋದು. ನೋಟ್ಸ್ನಾಗ ಒಂದು 2 3 4 ಸ್ಟೆಪ್ ಎಕ್ಸ್ಟ್ರಾ ಬರ್ತೈತಿ. ಹಂಗೆ ಬರೋದೇನು ಅವಶ್ಯಕತೆ ಇಲ್ಲ. ಭಯಂಕರ ಸಿಂಪಲ್ ವೇದೊಳಗೆ ಡೈರೆಕ್ಟ್ ಮೆಥಡ್ಲಿ ಹೇಳ್ಬಿಡ್ತೀನಿ ನೋಡ್ರಿ. ಹೆಂಗೆ ರೀ ಸರ್ ಅಂತಂದ್ರೆ ಈ 23 ಅದಲ್ಲ, ಇದಕ್ಕೊಂದು ಮಲ್ಟಿಪ್ಲೈ ಮಾಡಪ್ಪ. 23 × 1 ದಟ್ ಈಸ್ 23. ಗೊತ್ತಲ್ಲತ್ತಾ? ಅಂದ್ರೆ ಸುಮ್ಮನೆ ಎಕ್ಸ್ಪಾಂಡೆಡ್ ಫಾರ್ಮ್ ಬರೋದಕ್ಕಿಂತ ಡೈರೆಕ್ಟ್ ಬರೆದಿರ್ತೀನಿ ನೋಡ್ರಿ. 23 × 1 23. ಮುಂದಿಂದ ಹೇಳ್ರಲ್ಲ ಮತ್ತೆ. ಹಂಗಾದ್ರೆ ಇದು ತಿಳಿದಿತ್ತಂದ್ರೆ 23 ಹಂಗೆ ಹೇಳ್ಬೇಡ್ರಿ. ಅಂದ್ರೆ ಎಲ್ಲರಿಗೂ ತಿಳಿಬೇಕು. 23 × 2 46. 23 × 2 ಮಾಡಿದೆ. ಹಾಂ, 23 × 3 69. ಎಲ್ಲರಿಗೂ ತಿಳಿಲಾಗತ್ತದ ಸರ್. ಇದು ಸ್ವಲ್ಪ ಡೈರೆಕ್ಟ್ ಅನಿಸ್ತು ಅಂದ್ರೆ ನೋಟ್ಸ್ನಾಗ ಕೊಟ್ಟು ನಾನು ಹಂಗೆ ಬರೀರಿ. ಅದೇನು ತಪ್ಪೇನಾಗಂಗಿಲ್ಲ. ನೆಕ್ಸ್ಟ್ 23 × 3 ಕ್ವಿಕ್. ಯಾರಾದರೂ ಮತ್ತೆ 69. ನೆಕ್ಸ್ಟ್ 23 × -2. ಬಿ ಕೇರ್ಫುಲ್. ಹಾಂ, ನೆಕ್ಸ್ಟ್ ಕ್ವಿಕ್. ಫೈನ್, ಅಬ್ಸಲ್ಯೂಟ್ಲಿ ರೈಟ್. ನೆಕ್ಸ್ಟ್ 23 × 1 23. ಹಾಂ, ಮುಂದೆ 23 × 4 ಹಾಂ 92. ಓಕೆ. ಹಾಂ, ನೆಕ್ಸ್ಟ್ 23 × 2 46. 23 × 1 20. 23. ಸೊ ಆರ್ಡರ್ ಈಸ್ 3/3. ಸೊ ಇದು ಪರ್ಫೆಕ್ಟ್ ಆಯ್ತು. ಇಷ್ಟು ಪರ್ಫೆಕ್ಟ್ ಆಯ್ತು. ಇದೇ ಥರನೇ ಮುಂದಿನ ಇನ್ನೊಂದು ಪ್ರಾಬ್ಲಮ್ ತಿಳಿಸ್ತೀನಂತ ತೋರಿ ಫಾಸ್ಟಾಗಿ. ಸೊ ಎಷ್ಟು ಪ್ರಾಬ್ಲಮ್ ಬಿಡಿಸಿವಿ ಅನ್ನೋದಕ್ಕಿಂತ ಎಷ್ಟು ಪರ್ಫೆಕ್ಟಾಗಿ ತಿಳಿಸಿವಿ ಅನ್ನೋದು ಇಂಪಾರ್ಟೆಂಟ್ ಆಕೈತೆ. ಕೆಲವೊಬ್ರು ನಂಬರ್ ಆಫ್ ಪ್ರಾಬ್ಲಮ್ಸ್ ಕೌಂಟ್ ಮಾಡ್ತಾರೆ. ಮ್ಯಾಥಮೆಟಿಕ್ಸ್ ಯಾರು ನಂಬರ್ ಆಫ್ ಪ್ರಾಬ್ಲಮ್ಸ್ ಹೆಚ್ಚಿಗೆ ಬಿಡಿಸ್ತಾರ ಅವರು ಎಂದೂ ಸಕ್ಸಸ್ ಆಗಂಗಿಲ್ಲ. ಸ್ಕೋರ್ ಹೆಂಗಪ್ಪ ಅಂದ್ರೆ ಒಂದೇ ಪ್ರಾಬ್ಲಮ್ದಾಗ ಎಲ್ಲಾನು ಬಿಡಿಸ್ಲಿಕ್ಕೆ ಬರಬೇಕು. ಸೊ ಲೆಟ್ ಅಸ್ ಟೇಕ್ ಸೆಕೆಂಡ್ ಒನ್. ಮ್ಯೂಟ್ ಮಾಡ್ಕೊಳ್ರಿ, ಅದು ಮ್ಯೂಟ್ ಇಟ್. ಓಕೆ, ಇಫ್ ಎ ಈಸ್ ಈಕ್ವಲ್ಸ್ ಟು ಇನ್ನೊಂದು ಏನು ಕೊಟ್ಟಿದ್ದಾನ್ರಿ ಸರ್ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ 1 2 -3. ನೆಕ್ಸ್ಟ್ ಸರ್ ಅಂತಂದ್ರೆ 5 0 2. ನೆಕ್ಸ್ಟ್ ಸರ್ ಅಂತಂದ್ರೆ ದಟ್ ಈಸ್ 1 -1 1.
ಹಾಗಾದ್ರೆ ಏನಾರು ಕೇಳಿದಾನ್ರಿ ಸರ್ ಅಂತಂದ್ರೆ ಫೈಂಡ್ 5a ಅಂತ ನೋಡ್ರಪ್ಪ. ಏನು ಮಾಡಬೇಕು, ಏಕ 5 ಮಲ್ಟಿಪ್ಲೈ ಮಾಡಿಬಿಡೋದು ಅಷ್ಟೇ ರೀ. ಸೊ ಸೊಲ್ಯೂಷನ್ ಲೆಟ್ ಅಸ್ ಟೇಕ್ ಇಟ್.